ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಿದ್ದ ವಾಕ್ಯ ಕೀರ್ತನೆ 4ನೇ ಅಧ್ಯಾಯದಲ್ಲಿ 7 ವಚನ. ನಾನು ಈ ವಾಕ್ಯ ದೇವರು ನನಗೆ ಕೊಡುವಾಗ ನಾನು ಯೋಚಿಸಿದ್ದೆ, ಈ ವಾಕ್ಯವನ್ನು ಧ್ಯಾನ ಮಾಡೋಕ್ಕೆ ದೇವರು ಪ್ರೇರೇಪಣೆ ಮಾಡಿದ್ದಾರೆ ಎಂದು. ಆದರೆ ಇವತ್ತು ಪೂರ್ತಿ ಈ ವಾಕ್ಯದ ಪರವಾಗಿಯೇ ಬಂದಿತ್ತು. ಆರಾಧನೆ ಸಮಯದಲ್ಲಿ ಹಾಡುವಾಗಲೂ ಹಾಗೆ ಬಂದಿತ್ತು. ಅವಾಗ ಕನ್ಫರ್ಮ್ ಆಯಿತು, ದೇವರು ನಿಮ್ಮ ಜೀವನದಲ್ಲಿ ಮಹಾ ದೊಡ್ಡ ಕಾರ್ಯವನ್ನು ಮಾಡೋಕ್ಕೆ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಓಕೆ, somebody is read in ಕನ್ನಡ. ಕೀರ್ತನೆ 4:7. ಧಾನ್ಯ ದ್ರಾಕ್ಷೆಗಳು ಸಮೃದ್ಧಿಯಾಗಿ ಬೆಳೆದ, ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಹೆಚ್ಚಾದ ಸಂತೋಷವನ್ನು ಉಂಟು ಮಾಡಿದ್ದಿ. ಹಲ್ಲೆಲೂಯಾ. ಅವರಿಗೆ ಧಾನ್ಯ ದ್ರಾಕ್ಷರಸಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವ್ರಿಗಿರುವ ಸಂತೋಷಕ್ಕಿಂತಲೂ ಅವ್ರು ಹೇಳ್ತಾರೆ, ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ಹಲ್ಲೆಲೂಯಾ. ಅಂದರೆ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವರು ನಮಗೆ ಹೆಚ್ಚಾದ ಸಂತೋಷವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತಾ ಇದ್ದೀರಿ ದೇವರು ನನಗೆ ಹೆಚ್ಚಾದ ಸಂತೋಷ ಕೊಟ್ಟಿದ್ದಾರೆ? ಸರಿ, ಅಲ್ಲೆಲ್ಲಿ ಹೇಳೋಣ. ಹಲ್ಲೆಲೂಯಾ. ಅದಕ್ಕೆ ಭಕ್ತರು ಹೀಗೆ ಆಡುತ್ತಾರೆ, ಸಂತೋಷ ಹುಕ್ಕುತ್ತೆ. ಹಲ್ಲೆಲೂಯಾ. ಹೃದಯದಲ್ಲಿ ಸಂತೋಷ ಇದ್ದರೆ ಮುಖದಲ್ಲಿ ನಗುವಿಕೆ ಇರುತ್ತೆ. ಹೃದಯದಲ್ಲಿ ದುಃಖ ಇದ್ದರೆ ಮುಖ ಹೇಗೆ ಕಾಣಿಸ್ತದೆ? ಸಂಪೆಯಾಗಿ ಕಾಣಿಸ್ತದೆ. ಓಕೆ, ಕಾರಣ ನಮ್ಮ ಹೃದಯವೇ ಎಲ್ಲದಕ್ಕೂ ಮೂಲ ಕಾರಣ. ಅಂದರೆ ಹೃದಯದಲ್ಲಿ ದೇವರು, ಅವ್ರು ಹೇಳ್ತಾರೆ, ಹೃದಯದಲ್ಲಿ ನೀನು ಎಲ್ಲದಕ್ಕಿಂತ ಹೆಚ್ಚಾದ ಸಮಾಧಾನವನ್ನು ಕೊಟ್ಟಿದ್ದೀ. ಹಲ್ಲೆಲೂಯಾ. ಆದುದರಿಂದ ಅವ್ರು ಏನು ಹೇಳ್ತಾರೆ, ನೆಕ್ಸ್ಟ್ ವಾಕ್ಯ ನನಗೆ ತುಂಬ ಇಷ್ಟವಾದ ವಾಕ್ಯ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆ. ಹಲ್ಲೆಲೂಯಾ. ಸರಿಯಾ? ಹೆಚ್ಚಾದ ಹೇಳಲಾರದಷ್ಟು ಸಂತೋಷ ನನ್ನಲ್ಲಿ ಇದ್ದರೆ ನಾನು ಮಲಗಿದ ಕೂಡಲೇ ಹಲ್ಲೆಲೂಯಾ. ಆವಾಗ ಇದರಲ್ಲಿ ಒಂದು ಅರ್ಥ ಆಯಿತು, ಯಾರಿಗೆ ಒಳ್ಳೆ ನಿದ್ರೆ ಬರುತ್ತೆ? ಹೃದಯದಲ್ಲಿ ಸಂತೋಷ ಇರುವವರು. ಪಾಸ್ಟರ್ ನಿದ್ರೆ ಬರ್ತಾನೇ ಇಲ್ಲ ಎಂದು ಹೇಳುವಾಗ ಪಾಸ್ಟರ್ ಏನು ಹೇಳಬೇಕಾ? ನಿಮಗೆ ಸಂತೋಷ ಇಲ್ಲ ಎಂದು ಹೇಳಬೇಕು. ಅದಕ್ಕಾಗಿ ಪ್ರೇಯರ್ ಮಾಡ್ತೀವಿ ನಾವು, ಏನಂತ, ದೇವರೇ ಅವರಿಗೆ ಸಂತೋಷ, ಅವ್ರಿಗೆ ನಿದ್ರೆ ಕೊಡ್ರಿ. ನಿದ್ರಿಸಬೇಕಾದರೆ ಅಂದರೆ ಮಲಗಿಸುವಾಗ ನಮ್ಮ ನಿದ್ರೆ ಚೆನ್ನಾಗಿರಬೇಕು. ತಮಿಳು ಹೇಗೆ ಬರೆಯಲ್ಪಟ್ಟಿದೆ ಅಂದರೆ, ನಾನು ಸಮಾಧಾನದೊಂದಿಗೆ ಮಲಗಿ ನಿದ್ರೆ ಮಾಡುವೇನು, ಕಾರಣ ಕರ್ತನೇ ನೀನೇ ನನ್ನನ್ನು ಸುಖವಾಗಿ ತಂಗಿಸುವನು ನೆಲೆಪಟ್ಟಿದೆ. ಹಲ್ಲೆಲೂಯಾ. ತಮಿಳು ಭಾಷಾಂತರದಲ್ಲಿ. ಕನ್ನಡ ಭಾಷಾಂತರದಲ್ಲಿ ಏನು ಹೇಳುತ್ತದೆ? ಯಾಕೆ ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನನಗೆ ನಿದ್ರೆ ಬರುತ್ತೆ. ಹಲ್ಲೆಲೂಯಾ. ಯಾಕೆಂದರೆ ಯೆಹೋವನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ನನ್ನನ್ನು ಕಾಪಾಡುತ್ತಿ. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಿರುವ ಸಂತೋಷ ಸಮಾಧಾನದಿಂದ ನಮಗೆ ಒಂದು ನಿರ್ಭಯ ಬರುತ್ತೆ, ನಮಗೊಂದು ಧೈರ್ಯ ಬರುತ್ತೆ, ಆತನು ನಮ್ಮನ್ನು ನಡೆಸುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದುದರಿಂದ ಇದು ದಾವೀದನು ಅನುಭವಿಸಿದಂತ ಅವರು ಬರೆದಿದ್ದಾರೆ. ಲೋಕದಲ್ಲಿರುವ ಜನರು, ಅವರಿಗೆ ಧಾನ್ಯಗಳು ದ್ರಾಕ್ಷರಸ. ಆ ಕಾಲದಲ್ಲಿ ಧಾನ್ಯ ದ್ರಾಕ್ಷರಸ ಅಲ್ವಾ? ಈ ಕಾಲದಲ್ಲಿ ಏನು ಹೇಳಬೇಕು? ಅವರಿಗೆ ಸಂಪತ್ತು ಇಲ್ಲ, ಸಂಪತ್ತು, ಹಣದ ಸಂಪತ್ತು, ಧನದ ಸಂಪತ್ತು ತುಂಬಿರುವಾಗ ಅವ್ರಿಗೇನಿದೆ? ಸಂತೋಷ ಇದೆ. ನೋಡಿದ್ದೀರಾ? ಯಾಕೆ? ವಾಕ್ಯ ಹೇಳುತ್ತದೆ, ಅವನಿಗಿರುವ ಸಂಪತ್ತು ಅವನಿಗೆ ಒಂದು ಗೋಡೆಯಾಗಿರುತ್ತದಂತೆ. ಮನುಷ್ಯನಿಗಿರುವ ಸಂಪತ್ತು ಅವನಿಗೆ ಅದು ದೊಡ್ಡ
ಕೋಟೆಯಾಗಿ ಇರುತ್ತದೆ. ಕಾರಣ ಏನಂದರೆ, ಒಂದು ಧೈರ್ಯ ಏನಿದೆ, ನನಗೆ ಸಂಪತ್ತಿದೆ, ಹಣ ಇದೆ, ಆಮೇಲೆ ಒಡವೆಗಳಿದೆ, ಆಶೀರ್ವಾದ ಇದೆ, ಐಶ್ವರ್ಯ ಇದೆ, ಆದ್ದರಿಂದ ನನಗೆ ಯಾಕೆ ಭಯ ಎಂದು ಧೈರ್ಯವಾಗಿರ್ತಾನೆ. ಆದರೆ ಇವ್ರು ಹೇಳ್ತಾರೆ, ಅವನಿಗಿರುವ ಸಂತೋಷಕ್ಕಿಂತ ಹೆಚ್ಚಾದ ಸಂತೋಷ ನನ್ನ ಹೃದಯದಲ್ಲಿ ಕೊಟ್ಟಿದ್ದೀರಿ. ಇದ ಕ್ರೈಸ್ತರ ಜೀವಿತ. ಹಲ್ಲೆಲೂಯಾ. ಅಂದರೆ ಎಲ್ಲ ಮನುಷ್ಯರಿಗಿಂತ ಭಾಗ್ಯವಂತರು ಯಾರಂದರೆ, ಎಲ್ಲದಕ್ಕಿಂತ ದೊಡ್ಡದಾದ ಯೇಸು ಸ್ವಾಮಿಯನ್ನು ಪಡೆದ ಜನರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರೇ ಹೇಳಬೇಕು, ದೇವರೇ ನನಗೆ ಹೆಚ್ಚಾದ ಸಂತೋಷವನ್ನು ಕೊಟ್ಟಿದ್ದೀರಿ. ಸಂತೋಷ ಇರುವವರು ಹೇಗೆ ಇರ್ತಾರೆ ಅಂದರೆ, ಅವರು ಯಾವಾಗಲೂ ನಿರ್ಭಯವಾಗಿರುತ್ತಾರೆ. ಆಗ 3 ಕಾರ್ಯ ನಾನು ಇವತ್ತು ಜಲ್ದಿ ಮುಗಿಸೋಣ. 3 ಕಾರ್ಯ ಹೇಳಿ ಮುಗಿಸಬೇಕು ಅಂದಿದ್ದೆ ಇಲ್ಲ. ಓಕೆ, 3 ಕಾರ್ಯ ಅಂದರೆ ಸಂತೋಷವಾಗಿ ಇರುವವನ ಜೀವಿತ, ಅಂದರೆ ಹೆಚ್ಚಾದ ಸಂತೋಷ ಇರುವವರ ಜೀವಿತ. ಫಸ್ಟ್ ಸಂತೋಷ ಅಂದರೆ ಏನು ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ದ ಮೀನ್ ಆಫ್ ರಿಜಾಯ್ಸ್? ವಾಟ್ ಈಸ್ ದ ಮೀನ್ ಆಫ್ ರಿಜಾಯ್ಸ್? ಸಂತೋಷ ಅಂದರೆ ಏನು? ಸಂತೋಷ ಅಂದರೆ ಏನು? ನಿಮ್ಮ ಓಕೆ, ಯಾವುದಕ್ಕೂ ಚಿಂತಿಸದೆ. ಸಂಬಡಿ, ವಾಟ್ ಈಸ್ ದ ಮೀನ್ ಆಫ್ ಜಾಯ್? ಉಲ್ಲಾಸವಾಗಿರುವುದಾ? ಓಕೆ, ಯಾವುದಕ್ಕೆ ಚಿಂತಿಸದೆ ಉಲ್ಲಾಸವಾಗಿರುವುದು. ಸಂತೋಷ ಅಂದರೆ ಏನು? ಕೊರತೆ ಇಲ್ಲದಿರುವುದಾ? ಓಕೆ. ಸಂತೋಷ ಅಂದರೆ ಏನು? ಎಲ್ಲ ನೋಗ್ತಾ ಇದ್ದೀರಿ, ನಗುತ್ತಾ ಇದ್ದೀರಿ. ಇಲ್ಲ ಒಂದು ಸೆನ್ಸ್ತಾ. ಸಂತೋಷ ಅಂದರೆ ಏನು? ವಾಟ್ ಇಸ್ ದ ಮೀನ್ ಆಫ್ ಜಾಯ್? ವಾಟ್ ಇಸ್ ದ ಮೀನ್ ಆಫ್ ಜಾಯ್? ಓಕೆ, ಸೊ read some the word. Okay, you will read some word from the Peter. First Peter chapter 1. First Peter chapter 1 verse 8 and 9. ಒಂದು ಪೇತ್ರನು 1ನೇ ಅಧ್ಯಾಯದಲ್ಲಿ 8, 9 ಓದ್ರಿ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೆ ಆತನನ್ನು ಪ್ರೀತಿಸಿದ್ರಿ. ನೀವು ಈಗ ಆತನನ್ನು ಕಾಣದಿದ್ದರು ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಆಮೆನ್, ಹಲ್ಲೆಲೂಯಾ. ಓದಿ ನಿಮ್ಮ ಮುಗೀತಲ್ಲ. ಓಕೆ, ಅವ್ರು ಏನು ಹೇಳ್ತಾರೆ? ನೀವು ಆತನನ್ನು ಕಾಣದೇ ಇದ್ದರೆ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದಿ ಹೇಳಲಶಕ್ತವಾದ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಹೇಳ್ತೀರಿ, ವಾಟ್ ಇಸ್ ದ ಮೀನ್ ಆಫ್ ರಿಜಾಯ್ಸಿಂಗ್? ರಿಜಾಯ್ಸಿಂಗ್ ಅಂದರೆ ಏನು? ರಿಜಾಯ್ಸಿಂಗ್ ಅಂದರೆ ಏನು? ನಮಗೆ ಸಿಕ್ಕಿದ ಬಿಡುಗಡೆ, ನಮಗೆ ಸಿಕ್ಕಿದ ರಕ್ಷಣ್ಯ. ಸಂತೋಷ ಎಂಬುದು ಏನೆಂದರು ಎಂದರೆ ರಕ್ಷಣ್ಯ. ಯಾಕೆಂದರೆ ನಮ್ಮ ಮನಸ್ಸು, ನಮ್ಮ ಹೃದಯ ಸೈತಾನ ತಂತ್ರಗಳಿಂದ ಇಲ್ಲ ಲೋಕದ ಬಂಧನಗಳಿಂದ ಕಟ್ಟಲ್ಪಟ್ಟಿದೆ. ಓಕೆ, ಈ ಕಟ್ಟಲ್ಪಟ್ಟಿದ್ದರಿಂದ ತಲೆಯಲ್ಲಿ, ನಮ್ಮ ತಲೆಯಲ್ಲಿ ಅಂದರೆ ಮನಸ್ಸಿನಲ್ಲಿ, ಹೃದಯದಲ್ಲಿ ಚಿಂತೆ, ಕಳವಳ, ಆಮೇಲೆ ಇದೆಲ್ಲ ಬಂದು ತುಂಬಿಸ್ಕೊಂಡಿದೆ. ಬಾಂಡೇಜ್. ಅರ್ಥ ಮಾಡ್ಕೊಳ್ರಿ. ನಮಗಿರುವ ಅಂದ ಕಟ್ಟುಗಳು ಎಂಬ ವಾಕ್ಯಕ್ಕೆ ಅರ್ಥ ಬಂದು ಚಿಂತೆ, ಕಳವಳ, ನಿಟ್ಟುಸಿರು ಹೇಳ್ತಾರಲ್ಲ, ವಾಟ್ ಹೆಸರು? ನಿಟ್ಟುಸುರ. ನಿಟ್ಟುಸಿರಿಂದ ವಾಟ್ ಇಸ್ ಮೀನ್? ಸರಿಯಾದ ಅರ್ಥ ಗೊತ್ತಿಲ್ಲ. ವಾಟ್ ಇಸ್ ದ ಮೀನ್ ಆಫ್ ಅಂದರೆ ಹೇಳುವುದಕ್ಕೆ ಆಗದೇ ಇರುವ ದುಃಖ. ನಿಟ್ಟುಸಿರು ಅಂದರೆ ಹೇಗುವುದಕ್ಕೆ ಆಗದೇ ಇರುವ ದುಃಖ. ಇದು ಎಲ್ಲ ಮನಸ್ಸನ್ನು, ನಮ್ಮ ಹೃದಯವನ್ನು ಏನು ಮಾಡಿದೆ? ಕಟ್ಟಿದೆ, ಅಂದರೆ ಬಂಧಿಸಿದೆ. ಇದರಿಂದ ನಮಗೆ ಬಿಡುಗಡೆ ಸಿಕ್ಕಬೇಕೆಂದು ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಆತ್ಮಗೆ ಏನು ಕೊಟ್ಟಿದ್ದಾನೆ? ರಕ್ಷಣೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ರಕ್ಷಣೆ ಕೊಟ್ಟಿದ್ದರಿಂದ ಇವೇ ನಮಗೆ ಏನು ಸಿಕ್ಕಿದೆ ಅಂದರೆ ಸಂತೋಷ, ಸಮಾಧಾನ. ಹಲ್ಲೆಲೂಯಾ. ಅದಕ್ಕೆ ಒಬ್ಬರು ಈಗ ಆಡಿದ್ದಾರೆ, ಸಂತೋಷವೇನು ಒಂದು ಹಾಡಿದೆ, ಚೆನ್ನಾಗಿದೆ ಹಾಡು. ಸಮಾಧಾನ ಅಂದರೆ ಯೇಸು ಸ್ವಾಮಿ ಏನು ಕೊಡೋಕ್ಕೆ ಬಂದಿದ್ದಾರೆ?
ಸಂತೋಷ ಕೊಡೋಕೆ ಬಂದಿದ್ದಾರೆ, ಸಮಾಧಾನ ಕೊಡೋಕೆ ಬಂದಿದ್ದಾರೆ. ಕೆಲವರೇನು ಅನಿಸ್ಕೊಳ್ತಾರೆ, ಯೇಸುಸ್ವಾಮಿ ಬಳಿಗೆ ಬಂದರೆ ಯೇಸುಸ್ವಾಮಿ ಹೇಗಾದರೂ ನನಗೆ ಸಂತೋಷ ಕೊಟ್ಬಿಡ್ತಾರೆ. ಆ ಥರ ಇಲ್ಲ. ಸಂತೋಷಕ್ಕೆ ಅರ್ಥ ಆತ್ಮ ಬಿಡುಗಡೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಈ ಆತ್ಮ ಬಿಡುಗಡೆ ಹೊಂದಿದ ಜನರು ಆ ಮಿಕ್ಕ ಜನರಿಗಿರುವ ಸಂತೋಷಕ್ಕಿಂತ, ಏನು ಸಂತೋಷ? ಹಣದ ಸಂತೋಷ, ಸಂಪತ್ತಿನ ಸಂತೋಷ, ಐಶ್ವರ್ಯದ ಸಂತೋಷಕ್ಕಿಂತಲೂ ಹೆಚ್ಚಾದ, ಹೇಳುವುದಕ್ಕೆ ಅಸಕ್ತವಾದ ಸಂತೋಷವುಳ್ಳವರಾಗಿ ತುಂಬಿದ್ದಾರೆ. ಅಲ್ಲೆಲ್ಲೂಯ. ಆದುದರಿಂದ ಅವನು ಹೇಳ್ತಾನೆ, ನಾನು ಮಲಗುವಾಗ ನನಗೆ ನಿದ್ರೆ ಉಡನೆ ಅಂದರೆ ಕೂಡಲೇ ಬಂದಿತ್ತು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಎಲ್ಲ ಇರುವವರು ನೀವು ಅನಿಸ್ತೀರ ಮಲಗುವಾಗ ನಿದ್ರೆ ಬರುತ್ತೆ ಅಂತ. ಇಲ್ಲ. ಯಾಕೆ? ಅದು ಹೇಗೆ ಕಾಯಬೇಕು ಅಂತ ಅವ್ರಿಗೆ, ಹೇಗೆ ಅದು ಅಭಿವೃದ್ಧಿ ಆಗಬೇಕೋ, ಹೇಗೆ ನಾವು ಇದರಂತೆ ಜೀವಿಸಬೇಕು ಎಂದು ಭಯ ಇರುತ್ತೆ. ಆದರೆ ದೇವರು ನಮ್ಮನ್ನು ನಡೆಸುತ್ತಾನೆ ಎಂಬ ನಿರ್ಭಯದಿಂದ ಜೀವಿಸುವಂಥವರು ಆತ್ಮ ರಕ್ಷಣೆ ಹೊಂದಿದ ದೇವಜನರು. ಅಲ್ಲೆಲ್ಲೂಯ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಮಲಗಿ, ಅದು ದಾವೀದ ಹೇಳುತ್ತಾನೆ, ನಾನು ಮಲಗಿ ನಿದ್ರಿಸುವೆನು. ಅಲ್ಲೆಲ್ಲೂಯ. ಕರ್ತನೇ, ನೀನು ನನಗೆ ಸಮಾಧಾನ ಕೊಟ್ಟಿದ್ರಿ. ಅವರೆಲ್ಲರಿಗಿಂತ ಹೆಚ್ಚಾದ ಸಮಾಧಾನ ನನಗೆ ಸಿಕ್ಕಿತ್ತೆ. ಕರೆಕ್ಟಾ? ಅಲ್ಲೆಲ್ಲೂಯ. ಅಂದರೆ ದೇವ ಜನರು ಸಮಾಧಾನ ಆಗಿರೋಕ್ಕೆ ಕಾರಣ ಅವ್ರಿಗೇನಿಲ್ಲ, ಏನಿಲ್ಲ, ಚಿಂತೆ ಇಲ್ಲ, ಅವ್ರಿಗೇನಿಲ್ಲ, ಕಳವಳ ಇಲ್ಲ, ಏನು ಭವಿಷ್ಯವನ್ನು ಕುರಿತು ಚಿಂತೆ ಇಲ್ಲ. ಓಕೆ, ಭವಿಷ್ಯವನ್ನು ಕುರಿತು ಏನಿಲ್ಲ, ಚಿಂತೆ ಇಲ್ಲ. ಮುಂದೆ ನಡೆಯುವ ಕಾರ್ಯವನ್ನು ಕುರಿತು ಚಿಂತೆ ಇಲ್ಲ. ಕುಟುಂಬದಲ್ಲಿ ಕಂಡುಬರುವ ಕಾರ್ಯಗಳನ್ನು ಕುರಿತು ಚಿಂತೆ ಇಲ್ಲ. ಯಾಕೆ ಚಿಂತೆ ಇಲ್ಲ ಅಂದರೆ ದೇವರು ಅವರಿಗೆ ಚಿಂತೆಯಿಂದ ಬಿಡುಗಡೆ ಕೊಟ್ಟಿದ್ದಾರೆ, ನಿಟ್ಟುಸಿರಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಆ ವಾಕ್ಯ ಓದ್ರಿ, ನನಗೆ ತುಂಬ ಇಷ್ಟ. ಅವಾಗವಾಗ ಅದನ್ನು ನೆನಪಿಗೆ ಬರುವುದು. ಐಸಾಯ ಚಾಪ್ಟರ್ 35 35ರಲ್ಲಿ ಕೊನೇ ಎರಡು ವಾಕ್ಯ. ಯೆಹೋವನು, ಓದಿ ಅಮ್ಮ, ಕರೆಕ್ಟಾ? ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು ಕಾಣುವುದೇ ಇಲ್ಲ. ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ, ಯೆಹೋವನಿಂದ ವಿಮೋಚಿಸಿದವರು ಹಿಂತಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು. ಕಿರೀಟ ಎಲ್ಲಿದೆ? ಕಿರೀಟ ಎಲ್ಲಿದೆ? ಎಲ್ಲಿ ಇಡಬಹುದು? ತಲೆಯಲ್ಲಿ. ಆ ಕಿರೀಟಕ್ಕೆ ಹೆಸರು ಏನು? ಶಾಶ್ವತ ಸಂತೋಷ. ಇದನ್ನು ಕೇಳ್ತೀನಿ, ಯಾರ ತಲೆ ಮೇಲೆ ಕಿರೀಟ ಇದೆ? ಇಲ್ಲೇ ನಮ್ಮ ತಲೆ ಮೇಲೆ. ಯಾರ ತಲೆ ಮೇಲೆ ಕಿರೀಟ ಇದೆ? ಕಿರೀಟ ಅಂದರೆ ಏನು? ಸಂತೋಷ. ಅದೇನು ಸಂತೋಷ? ಅದು ಶಾಶ್ವತವಾದ ಸಂತೋಷ. ಓಕೆ, ಯಾರ ತಲೆ ಮೇಲೆ ಶಾಶ್ವತವಾದ ಸಂತೋಷ ಇದೆ? ತುಂಬ ಅಲ್ಲಲ್ಲ, ನಿಜವಲ್ಲಿ ಹೇಳಬೇಕು. ಯಾರ ತಲೆ ಮೇಲೆ ಶಾಶ್ವತವಾದ ಸಂತೋಷ ಇದೆ? ಯಾರ ತಲೆ ಮೇಲೆ ಇದೆ? ಓದ್ರಿ, ಗೊತ್ತಾಗುತ್ತೆ. ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು, ಹರ್ಷಾನಂದಗಳನ್ನು ಅನುಭವಿಸುವರು. ಹಲ್ಲೆಲೂಯ. ಮೊರೆಯು ಕರೆಕರೆಯು ತೊಲಗಿ ಹೋಗುವುದು. ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಿಟ್ಟುಸಿರು ಬರೀತಿದ್ಯಾ? ಓಕೆ, ಮೊರೆಯು ಕರೆಕರೆಯ ಅಂದರೆ ಏನರ್ಥ? ಕಳವಳ, ಚಿಂತೆ, ಆಮೇಲೆ ಭವಿಷ್ಯದ ಕುರಿತಾದ ಯೋಚನೆಗಳು. ಇದು ಎಲ್ಲ ಯಾರಿಗಿಲ್ಲ? ದೇವರ ರಕ್ಷಣೆ ಹೊಂದಿದ ಮಕ್ಕಳಿಗೆ ಇಲ್ಲ. ಇನ್ನೊಂದು ನೋಡ್ರಿ, ಹಿಂತಿರುಗುವರು ಎಂಬ ವಾಕ್ಯಕ್ಕೆ ಅರ್ಥ ಏನಂದರೆ, ಅವರು ಮನಂತಿರುಗಿ ಎಲ್ಲಿ ಬರ್ತಾರೆ? ಸಿಯೋನಿಗೆ ಬರ್ತಾರೆ. ಸಿಯೋನಿಗೆ ಬರುವಂಥವ್ರು ಯಾರು? ಹಿಂತಿರುಗಿದವರು. ಎಲ್ಲಿಂದ? ಲೋಕ ಕಡೆಗೆಯಿಂದ ದೇವರ ಕಡೆಗೆ ಹಿಂತಿರುಗಿದವರು. ಹಿಂತಿರುಗಬೇಕಾದರೆ ಅವ್ರ ತಲೆಯಲ್ಲಿ ಏನಿರಬೇಕು? ಬಿಡುಗಡೆ ಇರಬೇಕು. ಅವ್ರ ತಲೆಯಲ್ಲಿ ಬಿಡುಗಡೆ ಸಿಕ್ಕಿದರೆ ಅಂದರೆ ಶಾಶ್ವತವಾದ ಸಂತೋಷ ಇರಬೇಕು. ಓಕೆ, ಶಾಶ್ವತವಾದ ಸಂತೋಷ ಇದ್ದರೆ ಅವರು ಹೇಗೆ ಬರ್ತಾರೆ? ಓದಿ ಅಮ್ಮ. ಶಾಶ್ವತವಾದ ಸಂತೋಷ ಇದ್ದರೆ ಅವರು ಕರ್ತನಿಂದ ವಿಮೋಚಿಸಲ್ಪಟ್ಟವರು ಹಿಂತಿರುಗಿಕೊಂಡು ತಮ್ಮ ತಲೆಗಳ ಮೇಲೆ ಉತ್ಸಾಹ ಧ್ವನಿ, ನಿತ್ಯವಾದ ಸಂತೋಷಗಳೊಂದಿಗೆ ನಿತ್ಯವಾದ ಸಂತೋಷಗಳೊಂದಿಗೆ. ಇದು ಒಂದಿಗೆ ಧ್ವನಿ. ಏನು ಧ್ವನಿ? ಉತ್ಸಾಹ ಧ್ವನಿ, ನಿತ್ಯವಾದ ಸಂತೋಷ. ಹಲ್ಲೆಲೂಯ. ಗಮನಿಸಿರಿ, ಉತ್ಸಾಹ ಧ್ವನಿ, ನಿತ್ಯವಾದ ಸಂತೋಷದೊಂದಿಗೆ ಅವ್ರ ಪ್ರಯಾಣ ಇರುತ್ತದೆ. ಹಲ್ಲೆಲೂಯ. ಅವ್ರು ಹಿಂತಿರುಗಿ ಎಲ್ಲಿ ಹೋಗ್ತಾರೆ? ಸಿಯೋನಿಗೆ ಹೋಗ್ತಾರೆ. ಈಗ ನಾವು ಸಿಯೋನಿಗೆ ಹೋಗ್ಬೇಕಾದರೆ ಫಸ್ಟ್ ನಮಗೇನು ಬೇಕು?
ಹಿಂತಿರುಗಬೇಕು. ಓಕೆ, ನಾವು ಹಿಂತಿರುಗುವಾಗ ದೇವರು ಏನು ಮಾಡ್ತಾರೆ, ನಮ್ಮ ತಲೆಯಿಂದ ಏನೇನು ತೆಗಿತಾರೆ, ನಿಟ್ಟೀಸುರು ಮೊರೆ ಮೊರೆ ಕರೆಕರೆಲ್ಲ ತೆಗೆದ್ಬಿಟ್ಟು ದೇವರು ಏನು ಕೊಟ್ಟಿದ್ದಾರೆ, ಗ್ರೀಟವನ್ನು ಕೊಡ್ತಾರೆ. ಈ ಗ್ರೀಟಕ್ಕೆ ಹೆಸರು ಶಾಶ್ವತವಾದ ಸಂತೋಷ. ಈ ತಲೆ ಮೇಲೆ ಶಾಶ್ವತವಾದ ಸಂತೋಷ ಇರುವಾಗ ಅವರು ಆನಂದದಿಂದ ನಿತ್ಯ ಸಂತೋಷದಿಂದ ದೇವರನ್ನು ಹಿಂಬಾಲಿಸಿ ಹೋಗುತ್ತಾರೆ. ಹಲ್ಲೆಲೂಯ. ಇದಾ ವಿಶ್ವಾಸಿಗಳು ಪರಿಸ್ಥಿತಿ, ಅದರ ವಿಶ್ವಾಸಿಗಳು ಅವರಿರುವ ಸ್ಥಾನ. ಅರ್ಥ ಮಾಡ್ಕೊಳ್ರಿ, ನಾವು ಚರ್ಚಿಗೆ ಬರುವುದರಿಂದ ನಾವು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ. ದೇವರ ರಾಜ್ಯಕ್ಕೆ ಹೋಗುವುದು ಹೇಗೆ ಅಂದರೆ ನಿತ್ಯ ಸಂತೋಷದೊಂದಿಗೆ ಸಿಯೋನಿಗೆ ಏನು ಮಾಡಬೇಕು, ಪ್ರಯಾಣ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಹಾಗೆ ಚರ್ಚಿಗೆ ಬರುವವರು ಯಾರು, ಆನಂದ ಪಡುವವರು. ದೇವರ ಆಲಯಕ್ಕೆ ಬರುವವರು ಯಾರು, ಸಂತೋಷದಿಂದ ತುಂಬಿರುವವರು. ದೇವರ ಆಲಯಕ್ಕೆ ಬರುವವರು ಯಾರು, ಅವ್ರ ತಲೆ ಮೇಲೆ ದೇವರು ಗ್ರೀಟ್ ಇಟ್ಟಿದ್ದಾರೆ. ಆ ಗ್ರೀಟಕ್ಕೆ ಹೆಸರು ಶಾಶ್ವತವಾದ ಸಂತೋಷ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಅವ್ರು ಹೇಳ್ತಾರೆ, ರಕ್ಷಣೆ ಹೊಂದಿದವರನ್ನು ದೇವರು ಅನುದಿನ ಏನು ಮಾಡ್ತಾರೆ, ಸಭೆಯಲ್ಲಿ ಸೇರಿಸುತ್ತಾನೆ. ಅಂದರೆ ಏನರ್ಥ, ಶಾಶ್ವತವಾದ ಸಂತೋಷ ಉಳ್ಳವರು ಹೇಗೆ ಇರ್ತಾರೆ ಅಂದರೆ ನಿತ್ಯವಾದ ಸಂತೋಷದಿಂದ ಆನಂದ ಧ್ವನಿಯೊಡನೆ ದೇವರ ರಾಜ್ಯಕ್ಕೆ ಹೋಗುವಂಥವರಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇದು ನಾವು ಅನುಭವಿಸಬೇಕು. ಇದು ಯಾರಿಗೆ ಸಿಕ್ಕಿತ್ತು ಅಂದರೆ ದಾವೀದನಿಗೆ ಸಿಕ್ಕಿತ್ತು. ಅದಕ್ಕೆ ದಾವೀದ ಹೇಳ್ತಾರೆ, ನನ್ನ ಸಂತೋಷ ಲೋಕ ಅನುಸಾರವಾಗಿ ಇರುವ ಜನರಲ್ಲಿರುವ ಸಂತೋಷಕ್ಕಿಂತ ಹೆಚ್ಚಾದದ್ದು. ಹಲ್ಲೆಲೂಯ. ಆದ್ದರಿಂದ ನನಗೇನಿಲ್ಲ, ನಿರ್ಭಯವೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈ ಆನಂದ ಎಂಬ ವಾಕ್ಯಕ್ಕೆ ಅರ್ಥ ರಕ್ಷಣ್ಯ, ಸಂತೋಷ. ಹಲ್ಲೆಲೂಯ. ಇದು ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ರಕ್ಷಣೆ ಹೊಂದಿದವರ ಜೀವನದಲ್ಲಿ ಈ 3 ಕಾರ್ಯ ಕಂಡುಬರಬೇಕು. ಓಕೆ, ರಕ್ಷಣೆ ಹೊಂದಿದ ದೇವ ಜನರಲ್ಲಿ 3 ಕಾರ್ಯ ಕಂಡುಬರಬೇಕು. ಅದ ರಕ್ಷಣ್ಯ. ನಾವು ಏನು ಅನ್ನಿಸ್ತೀವಿ, ಯೇಸು ಸ್ವಾಮಿಯನ್ನು ನಾನು ದೇವರಾಗಿ ಕಂಡುಕೊಂಡಿದ್ದೆ, ಇಲ್ಲೇ ಯೇಸು ಸ್ವಾಮಿಯನ್ನು ನಾನು ಸ್ವೀಕರಿಸಿಕೊಂಡಿದ್ದೆ, ಚರ್ಚಿಗೆ ಹೋಗ್ತಾ ಇದ್ದೀನಿ, ದೀಕ್ಷಾಸನ ತಗೊಂಡಿದ್ದೀನಿ. ಅರ್ಥ ಮಾಡಿಕೊಡ್ರಿ, ದೀಕ್ಷಾಸನ ತಗೊಂಡಿದ್ದೀನಿ, ಆದ್ದರಿಂದ ನಾನು ಯಾರು, ಪರಲೋಕ ರಾಜ್ಯಕ್ಕೆ ಹೋಗುವವನು, ಇಲ್ಲಾದರೆ ಕ್ರೈಸ್ತನು ಎಂದು ನಾವು ಅನ್ನಿಸ್ತೀವಿ. ಆದರೆ ಅದೆಲ್ಲ ನಿಜ ಏನಂದರೆ ಆತ್ಮದಲ್ಲಿ ರಕ್ಷಣೆ ಹೊಂದಿದ ದೇವಜನರು. ಹಲ್ಲೆಲೂಯ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆತ್ಮದಲ್ಲಿ ರಕ್ಷಣೆ ಹೊಂದಿದ ದೇವಜನರು ಯಾರೆಂದು ವಾಕ್ಯ ಹೇಳುತ್ತದೆ, ಹೇಳುವುದಕ್ಕೆ ಅಸಾಧ್ಯವಾದ ಸಂತೋಷದಿಂದ ತುಂಬಿರುವ ಮನದು ಉಳ್ಳ ಜನರು. ಹಲ್ಲೆಲೂಯ, ಹಲ್ಲೆಲೂಯ. ಆದುದರಿಂದ ಅವರ ಜೀವನ ಹೇಗೆ ಇರುತ್ತದೆ ಅಂದರೆ 3 ಕಾರ್ಯದಲ್ಲಿ ತುಂಬಿಸಲ್ಪಟ್ಟಿರ್ತದೆ. ಓಕೆ, ಆ 3 ಕಾರ್ಯ ಓದೋಣ. ಓಕೆ, 3 ಕಾರ್ಯ ಮಾತ್ರ ನಾವು ಧ್ಯಾನಿಸಿ ಮುಗಿಸೋಣ. ಕೀರ್ತನೆ 4ನೇ ಅಧ್ಯಾಯದಲ್ಲಿ, ಕೀರ್ತನೆ 4, ಓಕೆ, ಅದರಲ್ಲಿ ಓಕೆ 8, 9. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ, ಫಸ್ಟ್ ನಿರ್ಭಯವಾಗಿ ಇರುವುದು ಅಂದರೆ ತಲೆಯಲ್ಲಿ ಸಮಾಧಾನ ಹೆಚ್ಚಿಸಿದ ಜನರ ಜೀವಿತದಲ್ಲಿ ಏನಿರುವುದಿಲ್ಲ, ಭಯ ಇರುವುದಿಲ್ಲ. ಓಕೆ, ಭಯ ಇಲ್ಲ ಎಂದು ಹೇಳುವವರು ಎಲ್ಲರೂ ಅಲ್ಲೆಲ್ಲ ಹೇಳ್ರಿ. ಸರಿ, ಓಕೆ, ಸಮುಟ್ಯ ಬಂದಿಲ್ಲ ಅಲ್ಲ. ಭಯ ಇದೆ. ಯಾಕೆ? ಭವಿಷ್ಯದ ಪರವಾಗಿ ಭಯ ಇದೆ. ಈ ಕಾಲದಲ್ಲಿ ಜನರಲ್ಲಿ ಇರುವ ಭಯ, ನಾಳೆ ಹೇಗೆ, ಕರೆಕ್ಟಾ? ವಾಟ್ ಅಬೌಟ್ ಟುಮಾರೋ? ಟುಮಾರೋ ಅಂದರೆ ನಾಳೆ ಇಲ್ಲ, ಇಟ್ ಈಸ್ ದ ಫ್ಯೂಚರ್. ಭಯ. ಯಾಕೆ ಭಯ ಅಂದರೆ ಈ ಭೂಮಿಯಲ್ಲಿ ನಾವು ಜೀವಿಸುವಾಗ ಈ ಓಟನೇ ನಮಗೆ ಹೇಗೆ ಇದೆ, ತುಂಬ ಚಾಲೆಂಜ್ ಆಗಿದೆ. ಕರೆಕ್ಟಾ? ಚಾಲೆಂಜ್ ಆಗಿದೆ. ನಾವು ಯಾರಿಗೆ ವಿರುದ್ಧವಾಗಿ ಭೂಮಿಯಲ್ಲಿ ಜಯ ಹೊಂದಕ್ಕೆ ಹೋಗುತ್ತೇವೆ ಅಂದರೆ ನಮಗೆ ವಿರೋಧವಾಗಿ ಕ್ರಿಯೆ ಮಾಡುವ 3 ಕಾರ್ಯ ಹೇಳಿದ್ದೀನಿ. ನಮ್ಮ ವಿರೋಧವಾಗಿ ಕ್ರಿಯೆ ಮಾಡೋದು ಯಾವುದು? 3 ಕಾರ್ಯ. ಒಂದು ಲೋಕ ಅಂದರೆ ಲೋಕದಲ್ಲಿರುವ ರಾಜಕೀಯ. ಕರೆಕ್ಟಾ? ಲೋಕದಲ್ಲಿ ಏನಿದೆ? ತೊರೆತನ ಇದೆ, ಅಧಿಕಾರ ಇದೆ ಅಲ್ಲ. ದ ಆಲ್ ಥಿಂಗ್ಸ್ ಅಗೇನ್ಸ್ಟ್ ಟು ಪೀಪಲ್ ಹೂ ಆರ್ ಇನ್ ಕ್ರೈಸ್ಟ್. ದೇವರಲ್ಲಿ ಇರುವವರಿಗೆ ವಿರೋಧವಾಗಿರುತ್ತೆ. ಯಾಕೆ? ಈ ಲೋಕದಲ್ಲಿ ಬಾಳಬೇಕಾದ್ರೆ ಲೋಕವನ್ನು ಅಡ್ಜಸ್ಟ್ ಮಾಡಬೇಕು. ಆವಾಗ ವೆನ್ ವಿ ಕಾಂಪ್ರಮೈಸ್, ನಾವು ಕಾಂಪ್ರಮೈಸ್ ಮಾಡಿದರೆ ಲೋಕದಲ್ಲಿ ಚೆನ್ನಾಗಿ ಬದುಕ್ಬೋದು. ಕರೆಕ್ಟಾ?
ಆದರೆ ಲೋಕದಲ್ಲಿ ನಾವು ನೀತಿ ಉಳ್ಳ ಮಕ್ಕಳಾಗಿ ದೇವರಿಗೆ ಇಷ್ಟವಾಗಿ ಮಕ್ಕಳಾಗಿ ಜೀವಿಸಬೇಕಾದರೆ ಲೋಕ ನಮಗೆ ಬಹಳ ಚಾಲೆಂಜ್ ಆಗಿರುತ್ತೆ. ವೆರಿ ಚಾಲೆಂಜಿಂಗ್. ಅರ್ಥ ಮಾಡ್ಕೊಳ್ರಿ. ಎನಿವೇರ್ ಯು ಬಿ, ಎಲ್ಲಿ ಇದ್ದರೂ ದೇವರ ಮಕ್ಕಳಿಗೆ ಚಾಲೆಂಜ್ ಇದ್ದೇ ಇರುತ್ತೆ. ನಾವೇನು ಅನ್ನಿಸ್ತೀವಿ, ದೇವರು ನಮಗೆ ಸಹಾಯ ಮಾಡಲ್ಲ. ಇಲ್ಲ, ಸಹಾಯ ಮಾಡುವುದರಿಂದ ಏನಿದೆ, ಅರ್ಥ ಮಾಡ್ಕೊಳ್ರಿ. ಸಹಾಯ ಮಾಡುವುದರಿಂದ ಚಾಲೆಂಜ್ ಇದೆ. ದೇವರು ನಮಗೆ ಸಹಾಯ ಮಾಡ್ತಾ ಇಲ್ಲ, ನಮಗೆ ಬಿಡುಗಡೆ ಕೊಡ್ತಾ ಇಲ್ಲ, ಅದರಿಂದ ನಾನು ಇಷ್ಟು ಕಷ್ಟ ಬರುತ್ತೆ, ಚಾಲೆಂಜ್ ಬರುತ್ತೆ ಅನ್ಸ್ಕೊಳ್ರಿ. ಅದೇ ಅನಿಸ್ಕೋಬೇಡ್ರಿ. ಆದ್ದರಿಂದ ಇಲ್ಲ, ದೇವರು ನಿಮಗೆ ಸಹಾಯ ಮಾಡುವುದರಿಂದ ಚಾಲೆಂಜ್. ಯಾಕೆ? ಈ ಲೋಕವು ದೇವರನ್ನು ಹಾಗೆ ಮಾಡುತ್ತದೆ. ದೇವರನ್ನು ಹಾಗೆ ಮಾಡುವುದು ಈ ಲೋಕದ ಅಧಿಕಾರ, ರಾಜಕೀಯ, ಇದು ದೇವರಿಗೆ ವಿರುದ್ಧವಾಗಿದೆ. ಆದ್ದರಿಂದ ದೇವರನ್ನು ಎದುರಿಸುವಾಗ ಅವರು ಹೇಳ್ತಾರೆ, ನನ್ನನ್ನೇ ಈ ಲೋಕ ಎದುರಿಸಿದರೆ ನಿಮ್ಮನ್ನು ಏನು ಮಾಡ್ತಾ ಇದೆ, ಏನು ಮಾಡ್ಬೋದು, ಎದುರಿಸ್ಬೋದು. ಯಾಕಂದರೆ ಹಸುರಾಗಿರುವ ಗಿಡಕ್ಕೆ ಈ ಬಾಧೆ ಅಂದರೆ ಒಣಗಿದ ಗಿಡಗಳಿಗೆ ಹೇಗೆ ದೇವರು ಹೇಳಿದರು. ಕರೆಕ್ಟಾ? ಅರ್ಥ ಆಯ್ತಾ? ಲೋಕ ನಮಗೆ ವಿರೋಧವಾಗಿರುತ್ತೆ. ವೆರಿ ಚಾಲೆಂಜಿಂಗ್ ಅಂದರೆ ದುಡಿಯೋದಿಲ್ಲ. ಅರ್ಥ ಮಾಡ್ಕೊಳ್ರಿ. ನೀವು ನಮ್ಮ ಚೆನ್ನಾಗಿ ದುಡಿದು ಲಕ್ಷಾಂತರ ದುಡಿದು ಚೆನ್ನಾಗಿರೋ ಅದಿಲ್ಲ, ಅದು ಈ ಲೋಕ ಕೊಡೋಕ್ಕೆ ರೆಡಿಯಾಗಿದೆ. ಇರ್ತಾ ಇಲ್ವಾ? ಆಲ್ವೇಸ್ ರೆಡಿ. ಅದಕ್ಕೆ ಅವನು ಹೇಳ್ತಾ ಇದ್ದ, ನೀವು ಯಾಕೆ ಸಿಲುಬೆಗೆ ಹೋಗ್ತಾ ಇದ್ದೀರಿ, ಏನು ಮಾಡಿರಿ ಅಂತ ಹೇಳಿದ್ದ. ಸೈತಾನ್ ಏನು ಮಾಡಿರಿ ಅಂತ ಹೇಳಿದ್ದ? ನನ್ನನ್ನು ಅಡ್ಡ ಬೀಳು, ನಾನೇನು ಮಾಡ್ತೀನಿ, ಈ ಲೋಕವನ್ನು ಕೊಟ್ಬಿಡ್ತೀನಿ ಅಂತ. ಅವಾಗ ಏಸಾಮ್ ಏನು ಹೇಳಿದ್ರು? ತೊಳಗಿ ಹೋಗು ಸಾತಾನ. ಕರೆಕ್ಟ್. ಈಗಲೂ ರೆಡಿಯಾಗಿದೆ ಲೋಕ. ಹೇಗೆ? ಕಾಂಪ್ರಮೈಸ್ ಆಗುವಾಗ. ಕರೆಕ್ಟಾ? ನಾವು ಕದಿಯುವಾಗ, ಅನ್ಯಾಯ ಮಾಡುವಾಗ ಈ ಲೋಕ ನಮ್ಮನ್ನು ಏನು ಮಾಡುತ್ತೆ? ಸೇರಿಸ್ಕೊಳ್ಳುತ್ತೆ. ಆದರೆ ನೀತಿಯಾಗಿ ನಿಲ್ಲುವಾಗ ನಮಗೆ ವಿರೋಧವಾಗಿ ನಿಲ್ಲುತ್ತೆ. ಹಲ್ಲೆಲೂಯಾ. ಫಸ್ಟ್. ಎರಡನೇದು, ಸೆಕೆಂಡ್, ಲೋಕದಲ್ಲಿ ಕಂಡುಬರುವ ಅಂಧಕಾರ ಲೋಕಾಧಿಪತಿಗಳು, ದ ಸ್ಪಿರಿಟ್ ಆಫ್ ಡಾರ್ಕ್ನೆಸ್. ಅದು ನಮ್ಮ ಕಣ್ಣಿಗೆ ಗೊತ್ತಿಲ್ಲ, ಆದರೆ ನಮಗೆ ಗೊತ್ತಿದೆ, ಅದು ನಮಗೆ ವಿರೋಧವಾಗಿರುತ್ತದೆ. ಅದು ನಮಗೆ ವಿರೋಧವಾಗಿ ಮನುಷ್ಯರ ಮೂಲಕವಾಗಿ ಬರುತ್ತದೆ, ಸಿಚುವೇಶನ್ ಮೂಲಕವಾಗಿ ಬರುತ್ತದೆ. ಅರ್ಥ ಆಯ್ತಾ? ಇದು ಆಲ್ ದ ಥಿಂಗ್ಸ್ ಅಗೇನ್ಸ್ಟ್ ಟು ಅಸ್, ನಮಗೆ ವಿರೋಧವಾಗಿಯೇ. ಆದರೆ ನಾವು ಅದನ್ನು ಜಯಿಸುವುದು ಹೇಗೆ ಅಂದರೆ, ಅದರಿಂದ ದಾಟಿ ಹೋಗುವುದಿಲ್ಲ, ಅದಕ್ಕೆ ನಾವು ಒಳಗಾದೆ. ಹಲ್ಲೆಲೂಯಾ. ನಿಲ್ಲುತ್ತೀವಿ. ನಮಗೆ ನಂಬಿಕೆ ಇದೆ, ದೇವರು ನಮ್ಮನ್ನು ನೀತಿ ಉಳ್ಳವನಾಗಿ ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ಮೂರನೇದು, ಆಕಾಶ ಮಂಡಲದಲ್ಲಿ ಇರುವ ಸೈತಾನ ಕ್ರಿಯೆಗಳು. ಇವೆಲ್ಲ ಮೂರು ನಮಗೆ ವಿರೋಧವಾಗಿ ನಿಲ್ಲುತ್ತದೆ. ಆದರೆ ನಾನು ಕ್ರಿಸ್ತನಾಗಿ ದೇವರ ಮಗನಾಗಿರುವುದರಿಂದ ನನಗೆ ನಿರ್ಭಯವೇ ಇಲ್ಲ. ಹಲ್ಲೆಲೂಯಾ. ಭಯವೇ ಇಲ್ಲ. ಭವಿಷ್ಯದ ಪರವಾಗಿ ಭಯ ಇಲ್ಲ. ಯಾಕೆಂದರೆ ಅವ್ರು ಹೇಳ್ತಾರೆ, ನಿಮ್ಮ ತಂದೆ ತಾಯಿಗಳು ಅವ್ರು ಹೇಳ್ತಾರೆ, ನೀವೇ ಅಕ್ರಮಕಾರರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಗೊತ್ತಿರುವಾಗ ನಿನ್ನ ಮಗನು ನಿನ್ನಲ್ಲಿ ಮೀನು ಕೇಳಿದರೆ ನೀವು ಕೊಡುವಿಯೋ, ರೊಟ್ಟಿ ಕೇಳಿದರೆ ಕಲ್ಲನ್ನು. ಆದರೆ ದುಷ್ಟ ಜನರಾದ ಅಕ್ರಮಕಾರರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡೋಕ್ಕಿರುವಾಗ ದೇವರು ಹೇಳ್ತಾರೆ, ಅತಿ ಉನ್ನತವಾದ ದೇವರು. ಹಲ್ಲೆಲೂಯಾ. ನಿತ್ಯವಾದ ದೇವರು, ಮಹಿಮೆಯುಳ್ಳ ದೇವರು, ಅವರಲ್ಲಿ ಯಾವುದು ನಿಷ್ಕಳಂಕ ಇಲ್ಲ. ಹಲ್ಲೆಲೂಯಾ. ಅಂಥವನ್ನು ನಮಗೆ ಹೇಗೆ ಮಾಡುತ್ತಾರೆ ಅಂದರೆ, ಎಲ್ಲವನ್ನು ಮಾಡುವುದೇ ಸಾಧ್ಯ. ಹಲ್ಲೆಲೂಯಾ. ದೇವರು ನಮಗೆ ಮಾಡುವುದು ಸಾಧ್ಯ. ಯಾಕೆಂದರೆ ಈ ರಕ್ಷಣೆ ನಮಗೆ ಕೊಟ್ಟಿದ ಮೇಲೆ ನಮ್ಮ ತಲೆಯಲ್ಲಿ ದೇವರ ಸಂತೋಷ ತುಂಬಿರುವುದರಿಂದ ನಮಗೆ ದೇವರ ಮೇಲೆ ಇರುವ ನಂಬಿಕೆಯಿಂದ ನಮಗೇನಿದೆ? ಭಯವಿಲ್ಲದ ಜೀವಿತ ಇದೆ. ಹಲ್ಲೆಲೂಯಾ. ದೇವರು ನಾಳೆ ಏನು ನಡೆಯುತ್ತಿದೆ ಎಂದು ಇವತ್ತು ನಮಗೆ ತೋರ್ಸೋಕ್ಕೆ ಶಕ್ತನಾಗಿದ್ದಾನೆ. ಇಲ್ಲ? ಹಲ್ಲೆಲೂಯಾ. ಆದ್ದರಿಂದ ದೇವ ಜನರನ್ನು ಸೋಲಿಸುವುದಕ್ಕೆ ಸೈತಾನಿಗೆ ಆಗದಿರುವ ಕಾರ್ಯ ಏನೆಂದರೆ, ನಮ್ಮಲ್ಲಿ ಇರುವ ದೇವರ ಸಂತೋಷ, ನಮ್ಮಲ್ಲಿ ಇರುವ ದೇವರ ಮಹಿಮೆಯಾದ ಆಶೀರ್ವಾದ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಇದು ದಾವೀದನು ಜೀವಿತದಲ್ಲಿ ಅನುಭವಿಸಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ದೇವರು ಎಲ್ಲರಿಗಿಂತ ಹೆಚ್ಚಾದ ಸಂತೋಷ ನನಗೆ ಕೊಟ್ಟಿದ್ದೀರಿ, ನಾನು ಭಯವಿಲ್ಲದೆ ಜೀವಿಸುತ್ತೇನೆ. ಫಸ್ಟ್ ಕಾರ್ಯ ನಿರ್ಭಯ. ಎರಡನೇ ಕಾರ್ಯ ಮಲಗಿದ ಕೂಡಲೇ ನಿದ್ರಿಸುವೆನು. ಮೂರನೇದು ಎಕ್ಸಾಕ್ಟ್ಲಿ ಮೂರನೇದೇನು? ಸುಖವಾಗಿ ಸುರಕ್ಷಿತನಾಗಿ
ತಂಗಿರುವೆನು ಅಲ್ಲ. ಅಲ್ಲೆಲ್ಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಹೀಗೆ ಹೇಳ್ರಿ, ಭಯಪಡಬೇಡ, ದೇವರು ನಿನ್ನನ್ನು ಸುಖವಾಗಿ ನಿಲ್ಲಿಸುವನು. ಎಷ್ಟು ಜನ ನಂಬುತ್ತಾ ಇದ್ದೀರಿ? ಅಲ್ಲೆಲ್ಲೂಯ. ಅಣ್ಣ, ಇದು ಯಾರು ಹೇಳಕ್ಕೆ ಸಾಧ್ಯ ಗೊತ್ತಾ? ಯಾರು ಹೇಳಕ್ಕೆ ಸಾಧ್ಯ? ಹೆಚ್ಚಾದ ಸಂತೋಷ ಉಳ್ಳವರು. ಅಲ್ಲೆಲ್ಲೂಯ. ಅವ್ರதான் ದೇವರ ಮಕ್ಕಳು. ಅವ್ರು ಹೇಗೆ ನಮಗೆ ಕೊಟ್ಟಿದ್ದಾರೆ ಅಂದರೆ, ನಾನು ಹೇಳಿದನಲ್ಲ, ನಮ್ಮ ತಲೆ ಮೇಲೆ ಗ್ರೀಟ ಇದೆ. ಆ ಗ್ರೀಟಕ್ಕೆ ಹೆಸರು ಏನು? ಶಾಶ್ವತವಾದ ಸಂತೋಷ. ಅಲ್ಲೆಲ್ಲೂಯ. ಏನು ನಡೆದಿರೋ ನಮಗೆ ಗೊತ್ತು, ಏನು ನಡೆದಿದ್ದರೂ ನಮಗದು ಗೊತ್ತು. ಏನು ಗೊತ್ತಂದರೆ, ಇದು ಈ ಲೋಕದಲ್ಲಿ ನಡೆಯುತ್ತದೆ, ಆದರೆ ದೇವರು ನಮಗೆ ಸಂತೋಷ ಸಮಾಧಾನ ಹೆಚ್ಚಾಗಿ ಕೊಟ್ಟಿದ್ದರಿಂದ ನಮಗೆ ನಂಬಿಕೆ ಇದೆ, ದೇವರು ನಮ್ಮ ಜೀವನದಲ್ಲಿ ಮಹಿಮೆಯಾದ ಕಾರ್ಯಗಳು ಮಾಡುತ್ತಾನೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಆದ್ದರಿಂದ ಈ 3 ಕಾರ್ಯ, ಇಟ್ ಈಸ್ ವೆರಿ ಕ್ವಾಲಿಟಿ ಆಫ್ ದ ಕ್ರಿಶ್ಚಿಯನ್ ಲೈಫ್. ಭಯಪಡಬಾರದು. ಓಕೆ, ಭಯಪಡುವವರು ಹೃದಯ, ಮನಸ್ಸು, ಮುಖ ಇಲ್ಲನ ಶರೀರ ಹೇಗೆ ಇರುತ್ತದೆ ಅಂದರೆ, ಅವ್ರು ಯಾವಾಗಲೂ ಬೆಳಗಿನವಾಗಿರ್ತಾರೆ. ಓಕೆ, ಭಯಪಡುವವರು ಹೇಗಿರ್ತಾರೆ? ಆಲ್ವೇಸ್ ದರ್ ವೀಕ್. ಧೈರ್ಯ ಉಳ್ಳವರು ಹೇಗಿರ್ತಾರೆ? ಸಂತೋಷವಾಗಿರ್ತಾರೆ. ಓಕೆ, ಅಲ್ಲೆಲ್ಲೂಯ. ಅದಕ್ಕೆ ಅವ್ರು ಹೇಳ್ತಾರೆ, ಈಗ ಹೇಳಿ ಓದ್ರಿ, ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. 2 Peter chapter 1 verse 5. ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಓಕೆ, ಸದ್ಗುಣವನ್ನು ಇದ್ರಲ್ಲಿ ಬಂದಿದೆ ತಮಿಳ್ ಭಾಷಾಂತರದಲ್ಲಿ. ನಂಬಿಕೆ ಓದಮ್ಮ. உங்கள் விசுவாசத்தோடு ಧೈರ್ಯ. ಓಕೆ, ಸದ್ಗುಣ ಎಂದು ಕನ್ನಡ ಭಾಷಾಂತರದಲ್ಲಿ ಬಂದಿದೆಲ್ಲ. ತಮಿಳ್ ಭಾಷಾಂತರದಲ್ಲಿ ಹೇಗೆ ಬರೆದಿದ್ದಾರೆ? ನಿಮ್ಮ ವಿಶ್ವಾಸದೊಂದಿಗೆ ಏನಿರಬೇಕಾ? ಧೈರ್ಯ ಇಲ್ಲದೆ ವಿಶ್ವಾಸದಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ರಿ, ವಿಶ್ವಾಸ ಎಂಬ ವಾಕ್ಯಕ್ಕೆ ಅರ್ಥ ಏನಂದರೆ ಧೈರ್ಯವಾಗಿ ಮುಂದೆ ಸಾಗಬೇಕು. ಅಲ್ಲೆಲ್ಲೂಯ. ಆತನು ಇದ್ದಾನೆ, ಆತನು ತಮ್ಮನ್ನು ಹುಡುಕುವವರಿಗೆ ಪ್ರತಿಫಲವನ್ನು ನೀಡುತ್ತಾನೆ ಎಂದು ನಂಬುವುದು ಅವಶ್ಯ. ಭಯಪಡಬಾರದು. ಅಲ್ಲೆಲ್ಲೂಯ. ಅಲ್ಲ, ಭಯಪಡಬಾರದು, ಧೈರ್ಯವಾಗಿ ನಿಲ್ಲಬೇಕು. ನಡೆಸೋಕ್ಕೆ ದೇವರು ಶಕ್ತನು, ಕೊಡೋಕ್ಕೆ ದೇವರು ಶಕ್ತನು, ಮುನ್ನಡೆಸೋಕ್ಕೆ ದೇವರು ಶಕ್ತನು, ಹತ್ತಿಸಿಬಿಡೋಕ್ಕೆ ದೇವರು ಶಕ್ತನು ಎಂದು ಧೈರ್ಯವಾಗಿ ನಿಲ್ಲಬೇಕು. ನೀವು ಭಯಪಡುವಾಗ ಅದು ಅಪನಂಬಿಕೆ, ನೀವು ಧೈರ್ಯವಾಗಿರುವಾಗ ಅದು ವಿಶ್ವಾಸ. ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲರೂ ನಂಬುತ್ತಾರೆ ವಿಶ್ವಾಸಿಗಳು, ಆದರೂ ಅವರಲ್ಲಿ ಏನಿದೆ? ಭಯ ಇದೆ. ಸರಿಯಾ? ಈಗಲೂ ಭಯ ಇದೆ. ಇರ್ತಾ ಇಲ್ವಾ? ನಿಜವಾಗಿ ಎಷ್ಟು ಜನಕ್ಕೆ ಭಯನೇ ಇಲ್ಲ? ಎಲ್ಲರಿಗೂ ಭಯ ಇದೆ ಪಾಸ್ಟರ್. ಸರಿಯಾ? ಅದಕ್ಕೆ ಕಾರಣ ಏನು ಗೊತ್ತಾ? அந்த ಸಂತೋಷವನ್ನು ನಾವು ಅನುಭವಿಸದೇ ಇರುವುದರಿಂದ, அந்த ಶಾಶ್ವತವಾದ ಸಂತೋಷ ನಾವು ಅನುಭವಿಸದೇ ಇರುವುದರಿಂದ ಸೈತಾನ್ ಏನು ಮಾಡ್ತಾನೆ? ನಮಗೆ ಲೋಕವನ್ನು ತೋರಿಸಿ ನಮ್ಮ ಹೃದಯ ದೇವರ ಸಂತೋಷ ಅನುಭವಿಸದೇ ಇರುವುದಕ್ಕೆ ಅವನು ಪ್ರಯತ್ನ ಮಾಡುತ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವನನ್ನು ಎದುರಿಸಿ ನಿಲ್ಲಬೇಕಾದರೆ, ಅವನನ್ನು ಅಂದರೆ 3 ಕಾರ್ಯ, ಈ ಲೋಕವನ್ನು, ಆಮೇಲೆ ಅಂಧಕಾರ ಲೋಕಾಧಿಪತಿಯನ್ನು, ಸೈತಾನನ್ನು ಎದುರಿಸಿ ನಿಲ್ಲಬೇಕಾದರೆ ನಾವೇನು ಧರಿಸ್ಕೋಬೇಕಂದ್ರೆ, ಏನು ಧರಿಸ್ಕೋಬೇಕು? ದೇವರ ಸರ್ವ ಆಯುಧಗಳು ಧರಿಸ್ಕೊಳ್ಬೇಕು. ಈ ಸರ್ವ ಆಯುಧದಲ್ಲಿ ಒಂದು ಸಂತೋಷ. ಈ ಸರ್ವ ಆಯುಧದಲ್ಲಿ ಒಂದು ಏನು? ಸಂತೋಷ. ಅಲ್ಲೆಲ್ಲೂಯ. ಸಂತೋಷ ಎಂಬ ವಾಕ್ಯಕ್ಕೆ ಅರ್ಥ ನಿರ್ಭಯ. ಸಂತೋಷ ಎಂಬ ವಾಕ್ಯಕ್ಕೆ ಅರ್ಥ ನಿರ್ಭಯ. ಅಲ್ಲೆಲ್ಲೂಯ. ಅದಕ್ಕೆ ಅವ್ರು ಹೇಳ್ತಾರಲ್ಲ, ನೀವು ಯಾವುದನ್ನು ಕುರಿತು ಚಿಂತೆ ಮಾಡದೆ ಎಲ್ಲವನ್ನು ಯಾರಿಗೆ ತಿಳಿಯಪಡಿಸಿರಿ? ತಿಳಿಯಪಡಿಸುವಾಗ ನಮ್ಮ ಬುದ್ಧಿಗೆ, ಗ್ರಹಿಕೆಗೆ ಮೀರುವ ದೇವ ಸಮಾಧಾನ ನಮಗೆ ಕೊಡ್ತಾನೆ. ಅಲ್ಲೆಲ್ಲೂಯ. ಈ ಸಮಾಧಾನ ನಮ್ಮನ್ನು ಏನು ಮಾಡುತ್ತದೆ? ಧೈರ್ಯಪಡಿಸುತ್ತದೆ. ಅಲ್ಲೆಲ್ಲೂಯ. ಈ ಧೈರ್ಯ ನಮ್ಮನ್ನು ಏನು ಮಾಡುತ್ತದೆ? ಕಾಯುತ್ತದೆ. ಅಲ್ಲೆಲ್ಲೂಯ. ಅದ ರಹಸ್ಯ. ಅರ್ಥ ಆಯ್ತಾ? ಇದು ನಾವು ಹೊಂದಬೇಕೆಂದು ಇಲ್ಲ, ಈ ಕಾರ್ಯದಿಂದ ನಾವು ಜಯಿಸಿ ಮುಂದೆ ಸಾಗಬೇಕಾದರೆ ಸಂತೋಷ ಎಂಬ ಆಯುಧ ನಾವು ಧರಿಸಿರಬೇಕು. ಆ ವಾಕ್ಯ ಹೋದ್ರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಎಬೇಸ್ಯರು ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ 17 17 ವರ್ಷ
14 ವರ್ಷಮ್ಮ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ಇಲ್ಲ ಕೊನೆ ಅದು ಅಪ್ಪ ಹಂಗೆ ಹಂಗೆ ಓದ್ತಾ ಇದ್ದೀರಿ, ಅದೇ ಹಿಂದೆ ಬರ್ರಿ. ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು, ಹಾ. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಹಾ. ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ, ಹಾ. ಮತ್ತು ಹಾ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಹಾ. ಅದರಿಂದ ಹಾ. ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. அப்படி வாசுவா. ಇದಲ್ಲದೆ ಹಾ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಹಾ. ಇಟ್ಟುಕೊಂಡು, ಹಾ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಹಾ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಹಾ. ಎಲ್ಲಾ ಸಮಯಗಳಲ್ಲಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ಹಾ. ವಿಜ್ಞಾಪನೆಯಿಂದಲೂ ಹಾ. ದೇವರನ್ನು ಪ್ರಾರ್ಥಿಸಿರಿ. ಹಾ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ಹಾ. ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಹಾ. ಎಚ್ಚರವಾಗಿರ್ರಿ. ಆಮೇನ್, ಹಲ್ಲೆಲೂಯಾ. ಅಂದರೆ ನಮಗಿರುವ ಇನ್ನೊಂದು ಆಯುಧ ಸಮಾಧಾನ. ಓಕೆ, ಈ ಸಮಾಧಾನದಿಂದ ನಾವು ಸೈತಾನನ್ನು ಗೆಲ್ಲಬಹುದು. ಓಕೆ, ಸೈತಾನನ್ನು ಗೆಲ್ಲಬಹುದಂದರೆ ಸೈತಾನ್ ಯಾರೇ ನಮ್ಮಲ್ಲಿ ತರುವಂಥ ಅಸಮಾಧಾನ, ಆಮೇಲೆ ಕಳವಳ, ಅವರ ನಿಟ್ಟೀಸುರು, ವೇದನೆ, ಬಹುಶಃ ನಾಳೆಗೆ ನಾವು ಹೇಗೆ ಇರ್ತೇವೆ ಎಂಬ ಯೋಚನೆ ಪರವಾದ ಚಿಂತೆಗಳು, ಇದಾ ಸೈತಾನ್. ಇದು ಏನು ಮಾಡುತ್ತದೆ? ನಮ್ಮನ್ನು ಕುಂದಿಸುತ್ತದೆ. ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಇಲ್ಲದೆ ನಮ್ಮನ್ನು ಕುಂದಿಸುತ್ತದೆ. ನಾವು ಮುಂದೆ ಸಾಗದಂತೆ ನಮ್ಮನ್ನು ಏನು ಮಾಡುತ್ತದೆ? ಕೆಳಗಡೆ ಬೀಳುವಂತೆ ಮಾಡುತ್ತದೆ. ಆದರೆ ಸಂತೋಷ ಸಮಾಧಾನ ಮುಂದೆ ಸಾಗುವಂತೆ ನಮ್ಮನ್ನು ನಿಲ್ಲಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಸಂತೋಷವಾಗಿ ಇರುವವರಿಗೆ ನಿರ್ಭಯವೇ ಇಲ್ಲ. ಓಕೆ, ನಿರ್ಭಯ ಎಂಬ ವಾಕ್ಯಕ್ಕೆ ಅರ್ಥ ನಮ್ಮಲ್ಲಿ ಇರುವ ಏಳಲಾದ ಅಗಸ್ತವಾದ ಸಂತೋಷ. ಓಕೆ ಸರ್, ಭಯಪಡಬಾರದು ಎಂಬುದು ದೇವರು ನಮಗೆ ಕೊಟ್ಟಿರುವ ಕಾರ್ಯ. ನಾವು ಏನು ಮಾಡಬಾರ್ದು? ಭಯಪಡಬಾರ್ದು. ನಾವು ಭಯಪಟ್ಟರೆ ನಮ್ಮಲ್ಲಿ ಏನಿಲ್ಲ, ನಮ್ಮಲ್ಲಿ ಏನಿಲ್ಲ, ಸಂತೋಷ ಇಲ್ಲ. ಅದಕ್ಕೆ ಇವರು ಯೇಸ್ವಾಮಿ ತೀರೋದ ಮೇಲೆ ಅವರೆಲ್ಲರೂ ಒಂದು ಮನೆಯಲ್ಲಿ ಕೂಡಿರುವಾಗ ಯೇಸ್ವಾಮಿ ಏನು ಹೇಳಿದರು? ನಿಮಗೆ ಸಮಾಧಾನ ಉಂಟಾಗಲಿ. ಯಾಕೆ? ಅವರೆಲ್ಲ ಹೇಗೆ ಇದ್ದರು? ಭಯದಿಂದ ತುಂಬಿದ್ರು. ಅದಕ್ಕೆ ಪೇತ್ರನ ಬಂದು ತಟ್ಟುವಾಗ ಯಾರು ಓಡಿ ಇದು ಬಾಗಿಲನ್ನು ತೆರೆದಿದ್ದು? ಒಂದು ಚಿಕ್ಕ ಹುಡುಗಿ, ಬೇರೆ ಯಾರು ಹೋಗಿಲ್ಲ. ಎಲ್ಲ ಶಿಷ್ಯರೆಲ್ಲ ಎಲ್ಲಿರ್ತಾರೆ? ಒಂದು ಮೂಲೆಯಲ್ಲಿ ನಿಂತಿರ್ತಾರೆ. ತಟ್ಟುವವನು ಯಾರೆಂದು ಅವರಿಗೆ ಗೊತ್ತಿಲ್ಲ. ಆದರೆ ಚಿಕ್ಕ ಹುಡುಗಿ ಹೋಗಿ ಓಪನ್ ಮಾಡಿ ಹೇಳ್ತಾಳೆ. ಅಲ್ಲಿ ಹೋಗಿ ಹೇಳ್ತಾಳೆ, ಇವ್ರು ಯಾರು? ಇದು ಯಾರು? ಪೇತ್ರನ ಎಂದು ಅವ್ರು ಬಾಗಿಲು ತೆರೀತಾಳೆ. ಅರ್ಥ ಆಯ್ತಾ? ಎವ್ರಿಬಡಿ ಫಿಯರ್, ಎಲ್ಲರಿಗೂ ಭಯ ಇತ್ತು, ಎಲ್ಲರೂ ಭಯಪಟ್ಟಿದ್ದರು. ಆದರೆ ಯೇಸು ಸ್ವಾಮಿ ಬಂದ ತಕ್ಷಣ ಹೇಳ್ತಾರೆ, ನಿಮಗೆ ಸಮಾಧಾನ ಉಂಟಾಗಲಿ. ಹಲ್ಲೆಲೂಯಾ. ಸಮಾಧಾನದ ಭಯದ ಜಯ, ಸಂತೋಷದ ಭಯದ ಜಯ. ಈ ಸಂತೋಷ ಸಮಾಧಾನ ನಮ್ಮಲ್ಲಿ ಹೇಗೆ ಉಕ್ಕುತ್ತದೆ ಅಂದರೆ, ದೇವ ಸಮ್ಮುಖದಲ್ಲಿ ಬರುವಾಗ ಅದು ದೇವ ನಮಗೆ ಕೊಡುತ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ಈ ವಾಕ್ಯ, ಹೌದು ರೀ, ಚೆನ್ನಾಗಿರುತ್ತೆ. ಫಿಲಿಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ನೇ ವಚನ, 4:6. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ. ಆಮಾಂ, ಸತ್ತವಾಗಿ ಹೇಳ್ರಿ, ಅವ್ರ ಕಿವಿಗೆ ಹೇಳ್ರಿ. ಯಾವುದು ಸಂಬಂಧವಾಗಿ ಏನು ಮಾಡಬೇಡ. ಎದನ್ನು ಕುರಿತು ಏನು ಮಾಡಬಾರ್ದು. ಯೇಸು ಸ್ವಾಮಿ ಎಷ್ಟು ಸಾರಿ ಹೇಳಿದ್ರು? ಇದುವರೆಗೆ ಎಷ್ಟು ಸರಿ ಹೇಳಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ? ಒಂದು 1000 ಸತಿ ಹೇಳಿದ್ದಾರೆ. ಆದರೆ ನಮ್ಮ ಕಿವಿಯಲ್ಲಿ ಇನ್ನೂ ಅದು ಹೋಗಿಲ್ಲ. ಯಾಕೆ? ನಮಗೇನಿದೆ? ಈಗಲೂ ವಿಚಾರ ಇದೆ, ಚಿಂತೆ ಇದೆ, ವೇದನೆ ಇದೆ. ಅದು ಯಾಕೆ ಬರುತ್ತೆ ಗೊತ್ತಿಲ್ಲ ಅಲ್ಲ. ಅದಕ್ಕೆ ಒಂದು ರಹಸ್ಯ ಇದೆ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಯಾವುದನ್ನು ಕುರಿತು ನೀವು ಏನು ಮಾಡಬೇಡಿ, ಚಿಂತೆ ಮಾಡಬೇಡಿ. ಸರ್ವ ವಿಷಯವನ್ನು ಕುರಿತು ದೇವರಿಗೆ ತಿಳಿಯಪಡಿಸಿರಿ. ಓಕೆ, ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿ. ಹಲ್ಲೆಲೂಯಾ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಅದು ತಮಿಳ್ ಭಾಷಾಂತರದಲ್ಲಿ ಹೆಂಗಿದೆ ಅಂದರೆ, ನಿಮ್ಮ ಹೃದಯವನ್ನು ನಿಮ್ಮ ಮನಸ್ಸನ್ನು ಏನು ಮಾಡುತ್ತದೆ? ಕಾಯುತ್ತದೆ. ಈಗ ಕಾಯಲ್ಪಡಬೇಕಿದ್ದು ಯಾವುದು? ಅದ
ಪ್ರಾಬ್ಲಮ್ ಎಲ್ಲಿದೆ? ಪ್ರಾಬ್ಲಮ್ ಬರುವುದು ಎಲ್ಲಿ ಬರುತ್ತೆ? ಹೃದಯದಲ್ಲಿ. ಎಲ್ಲ ಪ್ರಾಬ್ಲಮ್ಗೆ ಕಾರಣ ಈ ಹೃದಯ, ಆಮೇಲೆ ಈ ಮನಸ್ಸು. ಕರೆಕ್ಟಾ? ಇದು ಏನು ಮಾಡುತ್ತೆ? ನಮ್ಮನ್ನು ದೇವರ ಬಳಿಗೆ ಬೆಳೆಯದೆ ಅದು ತಡೆಯಾಗಿರುತ್ತದೆ. ಕಾರಣ ನಾವು ಈ ಚಿಂತೆಯಿಂದ, ಈ ಹೃದಯದಿಂದ, ದೇವರೊಂದಿಗಿರುವ ಐಕ್ಯದಿಂದ ಬೀಳುವಂತೆ ಸೈತಾನ ಏನು ಮಾಡ್ತಾನೆ? ನಮ್ಮ ಹೃದಯದಲ್ಲಿ ಕಳವಳ ತರುತ್ತಾನೆ, ಚಿಂತೆ ತರುತ್ತಾನೆ. ಅದು ಹೇಗೆ ಇದೆ? ಅಗ್ನಿ ಬಾಣದಂತೆ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳ್ರಿ. ಆಮೇಲೆ ಅಗ್ನಿ ಬಾಣಗಳನ್ನು ನಾವು ಏನು ಮಾಡ್ಬೋದು? ಅಗ್ನಿ ಬಾಣ. ಅವನ ಅಗ್ನಿ ಬಾಣ ನೋಡಿದ್ದೀರಾ? ನೋಡಿದ್ದೀರಾ? ಸೈತಾನ ಅಗ್ನಿ ಬಾಣ ನೋಡಿದ್ದೀರಾ? ಅದರ ಏನು ಅರ್ಥ ಗೊತ್ತಾ? ಬಾಣ ಅಂದರೆ ಏನು? ಬಾಣ ಅಂದರೆ ಏನು? ಪೇಸ್ತಾ ಇಲ್ಲೆಲ್ಲ ಸ್ಪ್ಯಾರ್ ಇಲ್ಲಲ್ಲ? ಸ್ಪ್ಯಾರಾ? ಆ್ಯರೋ. ಓಕೆ, ಬಾಣ ಅಂದರೆ ಆ್ಯರೋ. ಇವಾಗ ಬಾಣ ಬರುತ್ತಾ? ಓಕೆ, ಅದು ಹೇಗೆ ಬರುತ್ತದೆ? ಆ ವಾಕ್ಯ ಓದ್ರಿ, ಹೇಗೆ ಬರುತ್ತದೆ? ಇಟ್ ಈಸ್ ವಿತ್ ಅ ಫೈರ್. ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ವಿತ್ ಅ ಫೈರ್. ಇವಾಗ ಬಾಣ ಅವನು ಬಿಡ್ತಾನೆ. ಯಾರು ಬಿಡ್ತಾನೆ? ಸೈತಾನು. ಅದು ಹೇಗೆ ಬರುತ್ತದೆ? ವಿತ್ ಫೈರ್. ಇಟ್ ಇಸ್ ಮೀನ್ ಆಫ್ ವೆರಿ ಫೆರೋರಿಸ್, ಇಲ್ಲ ವೆರಿ ಟಾರ್ಗೆಟ್, ಅಂದರೆ ತುಂಬ ಭಯಂಕರವಾಗಿರುತ್ತದೆ. ಓಕೆ, ಅದು ಯಾವಾಗ ನಮ್ಮಲ್ಲಿ ಬರುತ್ತದೆ? ಅಗ್ನಿಬಾಣ ಬಂದಿದೆಯಾ? ನೋಡಿದ್ದೀರಾ? ನೋಡಿಲ್ವಾ? ನಾನು ಎಷ್ಟೋ ಸತಿ ನೋಡಿದ್ದೀನಿ. ಅದಾ ಚಿಂತೆ, ಅದಾ ಕಳವಳ, ಅದಾ ದುಃಖ, ಅದಾ ಜಗಳ. ನಮ್ಮಲ್ಲಿ ದುಃಖ ಬಂದರೆ, ಕಳವಳ ಬಂದರೆ ಆಟೋಮೆಟಿಕ್ಗೆ ಏನು ಹುಟ್ಟುತ್ತದೆ? ಅಯ್ಯ, ಅಗ್ನಿ. ಆ ವಾಕ್ಯ ಓದಿ 4 ಹಿಂದೆ ಹೋದ್ರಿ. ಒಂದು 4 ಕೀರ್ತನೆಯಲ್ಲಿ ಈ ಕ್ವಾಲಿಟಿ ನಾನು ಹೇಳೋಕ್ಕಿದ್ದೆ, ನಾನು ಮರ್ತೋದೆ. ಓದ್ರಿ 4ನೇ ವಚನ ಓದಿ. 4:4. ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ. ಓಕೆ, ಸರಿ. ಅದು ಆಕ್ಚುಲಿ ತಮಿಳಲ್ಲಿ ಹೆಂಗೆ ಬಂದಿದೆ? ನೀವು ಕೋಪ, ನಿಮ್ಮಲ್ಲಿ ಕೋಪ ಬಂದರೂ ನೀವೇನು ಮಾಡಬೇಡ್ರಿ. ಯಾಕೆ ಕೋಪ ಬರುತ್ತೆ? ಅದು ಹಿಂದೆ ಹೋದ್ರಿಮ್ಮ. இப்போ ಪ್ರಾಬ್ಲಮ್ ಎಲ್ಲಿದೆ? ಹೃದಯದಲ್ಲಿ ಬರುತ್ತೆ. ಕರೆಕ್ಟಾ? ಈ ಹೃದಯ ಏನು ಮಾಡುತ್ತೆ? ನಮ್ಮನ್ನು ಕೋಪ ಹುಟ್ಟಿಸುವಂತೆ ಬರುತ್ತೆ. ಕಳವಳ ಹೃದಯದಲ್ಲಿ ಬರುವಾಗ, ಚಿಂತೆ ಹೃದಯದಲ್ಲಿ ಬರುವಾಗ, ಕೋಪ ಎಲ್ಲಿ ಬರುತ್ತೆ? ಹಂಗೆ ಹುಟ್ಟುತ್ತೆ. ನೋಡಿದ್ದೀರಾ? ರೈಸ್ ಆಗಿ ಬರ್ತಾ ಇರುತ್ತೆ. ಇದು ಅಗ್ನಿಬಾಣ. ಈ ರೈಸ್ ಆಗಿ ಬರುವಾಗ ಏನಾಗುತ್ತೆ? ನೆಕ್ಸ್ಟ್ ಪಾಪ. ನೆಕ್ಸ್ಟ್ ಏನು? ಪಾಪ. ಇನ್ನೊಬ್ರು ಬೈತೀರಲ್ಲ, ಇನ್ನೊಬ್ರನ್ನ ಬೈಯೋಕ್ಕೆ ಕಾರಣ ಏನು? ನಮ್ಮಲ್ಲಿರುವ ಕೋಪ ಬರೋಕ್ಕೆ ಕಾರಣ ಏನು? ನಮ್ಮಲ್ಲಿರುವ ಚಿಂತೆ, ಯೋಚನೆ, ಕಳವಳ. ಇದು ನಮ್ಮನ್ನು ಏನು ಮಾಡುತ್ತೆ? ಕೋಪ ಹುಟ್ಟಿಸುತ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿನಗೆ ಕೋಪ ಬಂದರೂ ಪರವಾಗಿಲ್ಲ, ನೀವು ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ಹಾಸಿಗೆಯಲ್ಲಿ ಅದನ್ನು ಸರಿ ಮಾಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನೀವು ಅಂಡರ್ಸ್ಟ್ಯಾಂಡ್? ಇದಾ ರಹಸ್ಯ. ಅವನು ಬಾಣ ಬಿಡ್ತಾನೆ, ಅಗ್ನಿಯೊಂದಿಗೆ ಬರುತ್ತೆ. ಇಟ್ಸ್ ವೆರಿ ಪವರ್ಫುಲ್ಲಾಗಿ ಬರುತ್ತೆ. ಆದರೆ ಅದನ್ನು ನಾವು ಎದುರಿಸಿ ನಿಲ್ಲಬೇಕು. ಇಲ್ಲಂದರೆ ಅದನ್ನು ನಿಲ್ಲಿಸಬೇಕಾದರೆ, ನಮ್ಮನ್ನು ಮುಟ್ಟದೇ ಇರಬೇಕಾದ್ರೆ ನಮಗೇನು ಇರಬೇಕು? ನಂಬಿಕೆ ಎಂಬ ಗುರಾಣಿ ಇರಬೇಕು. ಅಲ್ಲೇಲೂಯ. ಅದಕ್ಕೆ ಅರ್ಥನ ಸಂತೋಷ, ಸಮಾಧಾನ. ಅಲ್ಲೇಲೂಯ. ಅಂದರೆ ಏನು ನಮಗೆ ವಿರೋಧವಾಗಿ ಬಂದರೂ ನಮ್ಮ ಸಂತೋಷ ಕೆಡಿಸಲ್ಪಡಬಾರದು. ಅದಕ್ಕೆ ದೇವರು ನಮ್ಮ ತಲೆ ಮೇಲೆ ಇಟ್ಟಿರುವ ಕಿರೀಟ ಶಾಶ್ವತವಾದ ಸಂತೋಷ. ಇವಾಗ ಅರ್ಥ ಆಯ್ತಾ? ಅಲ್ಲೇಲೂಯ. ಯಾಕಂದರೆ ಇದಕ್ಕೆ ಮುಂಚೆ ನನ್ನ ಮನಸ್ಸು, ನನ್ನ ಹೃದಯ ನಿಟ್ಟುಸಿರಿಂದ, ಕಳವಳದಿಂದ, ವೇದನೆಯಿಂದ ಏನಾಗಿದೆ? ಕಟ್ಟಲ್ಪಟ್ಟಿದ್ದೆ. ಸೈತಾನ ತಂತ್ರ ಒಂದೇ ಒಂದು, ಏನು? ಹೇಗಾದರೂ ನಮ್ಮನ್ನು ಕುಂದಿಸಿ, ನಮ್ಮ ಹೃದಯದಲ್ಲಿ ಸೋಲು ಬರುವಾಗ ನಾವೇನಾಗ್ತೀವಿ? ಈ ಲೋಕದಲ್ಲಿ ಟೋಟಲಾಗಿ ಹಾಗೆ ನಾವು ಕುಂದಿ ಹೋಗ್ತೀವಿ. ಇದು ಅವನ ಕಾರ್ಯ.
ಆದರೆ ಸಮಾಧಾನವಾಗಿ ಸಂತೋಷವಾಗಿರುವ ದೇವ ಜನರು ಅವನು ಎದುರಿಸಿ ನಿಲ್ಲಬಹುದು. ಅವನು ತರುವ ಅಪನಂಬಿಕೆಯನ್ನು ಎದುರಿಸಿ ನಿಲ್ಲಬಹುದು. ಅದಕ್ಕೆ ನಾವೇನು ಮಾಡಬೇಕು? ಗುರಾಣಿ ಇಟ್ಕೋಬೇಕು. ಏನು ಗುರಾಣಿ? ನಂಬಿಕೆ ಎಂಬ ಗುರಾಣಿ. ನಂಬಿಕೆ ಇರುವವರು ಯಾರು? ಸಂತೋಷದಿಂದ ತುಂಬಿಸಲ್ಪಟ್ಟವರು. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಆದುದರಿಂದ ನಾವು ಭಯವಿಲ್ಲದೆ ಇರಬೇಕಾದರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ಆದರೆ ಸಂತೋಷ ಸಮಾಧಾನದ ಕಾರ್ಯ ನಂಬಿಕೆ ಉಳ್ಳ ಜನರು. ಅಲ್ಲೇಲೂಯ. ನಮಗೆ ನಂಬಿಕೆ ಇದ್ದರೆ ನಮಗೇನು ಬರೋದಿಲ್ಲ? ಭಯ ಬರುವುದೇ ಇಲ್ಲ. ಭಯಪಡುವವರಲ್ಲಿ ನಂಬಿಕೆ ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ಆದರೆ ಭಯಪಡುವವರು ದುಃಖದಿಂದ ಇರ್ತಾರೆ, ನಂಬಿಕೆ ಉಳ್ಳವರು ಸಂತೋಷದಿಂದ ಇರ್ತಾರೆ, ಧೈರ್ಯವಾಗಿರ್ತಾರೆ. ಏನಾದರೂ ಧೈರ್ಯವಾಗಿರ್ತಾರೆ. ಕಾರಣ ಅವ್ರಿಗೆ ನಂಬಿಕೆ ಇದೆ. ಏನು ನಂಬಿಕೆ? ಕರೆದಾತನು ನಂಬಿಕೆಸ್ತನು. ಅಲ್ಲೇಲೂಯ, ಅಲ್ಲೇಲೂಯ. ಪೌಲ್ ಒಂದೇ ಒಂದು ಮಾತು ಹೇಳ್ತಾರೆ, ಕರೆದಾತನು ನಂಬಿಕೆಸ್ತನು. ಅವ್ರ ಮೇಲೆ ಭರವಸೆ ಇಡ್ರಿ, ಅವರು ಇನ್ನೂ ಹೆಚ್ಚಾಗಿ ನಂಬಿರಿ. ಈ ನಂಬಿಕೆ ಎಂಬುದು ನಾನು ನಂಬುತ್ತೇನೆ ಎಂಬುದಲ್ಲ, ಅದನ್ನು ಅನುಭವಿಸುವಂಥ ಸಂತೋಷ, ಅದನ್ನು ಅನುಭವಿಸುವಂಥ ಸಮಾಧಾನ. ಆಗ ದೇವರ ಮಗಳಾದ ನಾವು ಏನು ಮಾಡ್ತೀವಿ? ನಾನು ಚಿಂತಿಸದೆ, ಯಾವ ಕಾರ್ಯಗಳನ್ನು ಕುರಿತು ಯೋಚಿಸದೆ ಎಲ್ಲವನ್ನು ದೇವರಿಗೆ ತಿಳಿಯಪಡಿಸ್ತೀವಿ. ಯಾಕೆ? ನನಗೆ ಸಮಾಧಾನ ಬೇಕು, ಸಂತೋಷ ಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ಅಂದರೆ ಭಯಪಡದೇ ಇರಬೇಕಂದರೆ ದೇವರ ಮೇಲೆ ನಂಬಿಕೆ ಉಳ್ಳ ಜನರಾಗಿರಬೇಕು. ಹಾಗೆ ದಾವೀದ ಹೇಳ್ತಾನೆ, ನಾನು ನಿರ್ಭಯ ಉಳ್ಳವನಾಗಿರ್ತೀನಿ. ಅಂದರೆ ದೇವರ ಮೇಲೆ ಇನ್ನೂ ನಂಬಿಕೆ ಉಳ್ಳವನಾಗಿರ್ತೀನಿ. ಅವರು ಮಾಡೇ ಮಾಡುತ್ತಾರೆ. ಅಲ್ಲೇಲೂಯ. ದೇವರು ಮಾಡೇ ಮಾಡುತ್ತಾರೆ. ಈ ನಂಬಿಕೆ ಎಂಬುದು ಏನು ಗೊತ್ತಾ? ನಮ್ಮಲ್ಲಿ ಕಂಡುಬರುವ ಸಂತೋಷ, ನಮ್ಮಲ್ಲಿ ಕಂಡುಬರುವ ಸಂತೋಷ, ಸಮಾಧಾನ. ನಮ್ಮಲ್ಲಿ ಕಳವಳ, ದುಃಖ, ವೇದನೆ ಇದ್ದರೆ ನಮ್ಮಲ್ಲಿ ಏನಿಲ್ಲ? ದೇವರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಎಂಬುದು ಸಂತೋಷ, ಅಪನಂಬಿಕೆ ಎಂಬುದು ದುಃಖ. ಅವಾಗ ತೀರ್ಮಾನ ಮಾಡಿಕೊಳ್ಳಿ, ನಾವು ಹೇಗಿರಬೇಕಾ? ಸಂತೋಷವಾಗಿರಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ಇನ್ನೂ ದೇವರ ಮೇಲೆ ಭರವಸೆ ಇರಬೇಕು ಅಲ್ಲ? ಅಲ್ಲೇಲೂಯ. ಓಕೆ, ಎರಡನೇದು ಕಾರ್ಯ, ಸೆಕೆಂಡ್ ಥಿಂಗ್ಸ್. ಓಕೆ, ಅದನ್ನು ಸೆಕೆಂಡ್ ಥಿಂಗ್ಸ್. ನಾನು ಮಲಗಿ ನಿದ್ರಿಸುವೆನು. ಇಲ್ಲೇ ಓಕೆ, ಹೋದ್ರಿ ಜೋಬ್ ಚಾಪ್ಟರ್ 11. ಯೋಬನು 11ನೇ ಅಧ್ಯಾಯದಲ್ಲಿ 18-19. ನಿರೀಕ್ಷೆಗೆ ಆಸ್ಪದವಿರುವುದರಿಂದ ಧೈರ್ಯಗೊಂಡಿರುವಿ, ಸುತ್ತಲೂ ನೋಡಿ ಅಪಾಯವಿಲ್ಲವೆಂದು ವಿಶ್ರಮಿಸಿಕೊಳ್ಳುವಿ. ಆಮೆನ್, ಅಲ್ಲೇಲೂಯ. ಆ್ಯಕ್ಚುಲಿ ಇದು ಕಾರಣ ಅಂದರೆ ನಂಬಿಕೆ ಇರುವುದರಿಂದ. ಓದಿಮ್ಮ. ನಿರೀಕ್ಷೆಗೆ ಆಸ್ಪದವಿರುವುದರಿಂದ, ನಿರೀಕ್ಷೆಗೆ ಆಸ್ಪದ ಇರುವುದರಿಂದ ಧೈರ್ಯಗೊಂಡಿರುವಿ, ಸುತ್ತಲೂ ನೋಡಿ ಅಪಾಯವಿಲ್ಲವೆಂದು ವಿಶ್ರಮಿಸಿಕೊಳ್ಳುವಿ. ಮಲಗಿಕೊಂಡಾಗ ನಿನ್ನನ್ನು ಯಾರೂ ಎದುರಿಸುವುದಿಲ್ಲ. ಅಲ್ಲೇಲೂಯ, ಅಲ್ಲೇಲೂಯ. ಇದು ಮೂರು ರಿಲೇಟೆಡ್ ನೋಡ್ರಿ. ಭಯ ಇಲ್ಲದೆ ಇರುವುದರಿಂದ ನಾನು ನಿದ್ರಿಸುವೆನು. ಯಾಕೆ? ದೇವರು ನಮಗೆ ಸುಖ ಕೊಟ್ಟಿದ್ದಾರೆ. ಇವರೇನು ಹೇಳ್ತಾರೆ? ನಾವು ನಿರೀಕ್ಷಿಸುವ ಆಸ್ಪದ ಇರುವುದರಿಂದ ನಮಗೇನಿದೆ? ಧೈರ್ಯ ಇದೆ. ಆದ್ದರಿಂದ ನಾನೇನು ಮಾಡ್ತೀನಿ? ಧೈರ್ಯವಾಗಿ ಮಲಗಿ ನಿದ್ರಿಸುತ್ತೇನೆ. ಭಯವಿಲ್ಲದ ಜೀವಿತ. ಅಲ್ಲೇಲೂಯ. ಆ ವಾಕ್ಯ ಹೋದ್ರಿ. ಒಂದು ಕೀರ್ತನೆ ಅನಿಸುತ್ತಲ್ಲ, 91 91 ಕೀರ್ತನೆ 3ನೇ ವಚನದಿಂದ ಹೋದ್ರಿ. ಕೀರ್ತನೆ 91 3ರಿಂದ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು.
ಆತನೇ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವ. ನೋಡ್ರಿ, ಆತನು ತಮ್ಮ ರೆಕ್ಕೆಗಳಿಂದ ನಿಮ್ಮನ್ನು ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೇಡ್ಯವು, ಗುರಾಣಿಯೂ ಆಗಿದೆ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ. ನಾನು ಚೆನ್ನಾಗಿ ಮಲಗಿ ನಿದ್ರಿಸುವೆನು. ಯಾಕೆಂದರೆ ರಾತ್ರಿಯಲ್ಲಿ ಉಂಟಾಗುವ ಭಯಕ್ಕೂ ಆಮೇಲೆ ಮರಣಕರ ವ್ಯಾಧಿಗೂ ನನಗೇನು ಬರುವುದಿಲ್ಲ, ಭಯ ಇರುವುದಿಲ್ಲ. ದೇವರು ನಮ್ಮನ್ನು ಏನು ಮಾಡ್ತಾರೆ, ಸುರಕ್ಷಿತವಾಗಿ ಕಾಯುತ್ತಾರೆ. ಓಕೆ, ಇನ್ನೊಂದು ವಾಕ್ಯ ಹೋದ್ರಿ, ಕೀರ್ತನೆ 3ನೇ ಅಧ್ಯಾಯದಲ್ಲಿ 5ನೇ ವಚನ ಚೆನ್ನಾಗಿದೆ ನೋಡ್ರಿ. ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಹಲ್ಲೆಲೂಯಾ. ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡು ನಿನ್ನ ಮುಖವನ್ನು ಧರಿಸುವೆನು. ಸರಿಯಾ? ನಮ್ಮ ಜೀವನದ ಆಶೀರ್ವಾದದಲ್ಲಿ ಒಂದು ಚೆನ್ನಾಗಿ ಏನು ಮಾಡುವುದು, ನಿದ್ರಿಸುವುದು. ಸೋಮಾರಿತನವಾಗಿ ನಿದ್ರಿಸುವುದಿಲ್ಲ, ಅದು ಆಶೀರ್ವಾದ ಇಲ್ಲ. ಅರ್ಥ ಮಾಡಿಕೊಡ್ರಿ. ಸೋಮಾರಿ ಎಂಬ ವಾಕ್ಯಕ್ಕೆ ಅರ್ಥ ಬೆಳಗ್ಗೆ ಆದಮೇಲೆ ಮಲಗುವುದು ಸೋಮಾರಿ. ಆದರೆ ರಾತ್ರಿಯಲ್ಲಿ ಏನು ಮಾಡಬೇಕಾ, ಮಲಗಿಸಬೇಕು. ದೇವರು ಕೊಟ್ಟಿದ್ದ ಆಶೀರ್ವಾದ. ಓಕೆ, ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಸುಖವಾಗಿ ಮಲಗಿ ನಿದ್ರಿಸ್ತೀನಿ. ಅಂದರೆ ನಾನು ನಿದ್ರಿಸಿದ ಕೂಡಲೇ ನನಗೇನು ಬರುತ್ತೆ, ಮಲಗಿದ ಕೂಡಲೇ ನಿದ್ರೆ ಬರುತ್ತೆ. ಅಂದರೆ ಮನಸ್ಸು ಹೆಂಗಿದೆ, ಸಮಾಧಾನವಾಗಿದೆ. ಓಕೆ, ಅರ್ಥ ಆಯ್ತಾ? ಆದರೆ ಅವ್ರು ಬಂದು ಪೂರ್ತಿ ನಿದ್ರೆ ಮಾಡ್ತಾ ಇರ್ತೀನಿ ಅಂತ ಹೇಳಿಲ್ಲ. ಬೆಳಗ್ಗೆ ಏನು ಮಾಡಬೇಕು, ಎದ್ದೇಳಬೇಕು. ಬೆಳಗ್ಗೆ ಎದ್ದೇಳದೇ ಇರುವುದು ಸೈತಾನ ಕ್ರಿಯೆ. ನೀವು ನೋಡಿದ್ದೀರಾ? ಬೆಳಗ್ಗೆ 5 ಗಂಟೆ ಮೇಲೆ ನೀವು ನಿದ್ರೆ ಮಾಡಿದರೆ ನಿಮಗೇನು ಬರುತ್ತೆ, ಕೆಟ್ಟ ಕನಸುಗಳು ಬರುತ್ತಾ? ಬಂದಿದೆಯಾ? ಅದ ರಹಸ್ಯ. ಏನು ರಹಸ್ಯ? ಸೋಮಾರಿತನದ ಆತ್ಮ. ಆದರೆ ದೇವರು ನಮ್ಮನ್ನು ಶಾರ್ಪಾಗಿ 5 o'clockವರೆಗೆ ಏನು ಮಾಡ್ತಾರೆ, ಕಾಪಾಡಿ ನಮ್ಮನ್ನು ಎಬ್ಬರಿಸ್ತಾರೆ. ಎಷ್ಟು ಜನ ಅದನ್ನು ಅನುಭವಿಸಿದಿರಿ? ಎಬ್ಬರಿಸ್ತಾರಾ ಬೆಳಗ್ಗೆ? ಓಕೆ, ಆದರೆ ಅವರು ಎಬ್ಬರಿಸಿದ ಮೇಲೇನು ನಾವು ಅದಕ್ಕೆ ಕಿವಿ ಕೊಡದೆ ಮಲಗಿದರೆ ದೇವರು ಏನು ಮಾಡ್ತಾರೆ, ದೂರ ಹೋಗ್ಬಿಡ್ತಾರೆ. ಆಮೇಲೆ ಏನು ಬರ್ತಾನೆ, ಸೈತಾನ ಬರ್ತಾನೆ. ಇಲ್ಲ, ಆಮೇಲೆ ನೀವು 10 ಗಂಟೆ ಮೇಲೆ ಎದ್ದೇಳೋಕ್ಕೆ ಕಷ್ಟ. ಅರ್ಥ ಆಯ್ತಾ? ಆಮೇಲೆ ಎದ್ದೇಳುವಾಗ ನಮಗೆ ಮೈ ಪೈನ್ ಬರುತ್ತೆ. ನೋಡಿದಿರಾ? ಅದು ಕಾರಣ ಏನು ಗೊತ್ತಾ? ಸೈತಾನ ಒಂದು ಜೊತೆಲಿ ಏನು ಮಾಡ್ತಾನೆ, ಅರ್ಥ ಮಾಡ್ಕೊಳ್ರಿ, ಅವನಿಗೆ ಸಂತೋಷವಾಗುತ್ತೆ. ಡು ಯು ಅಂಡರ್ಸ್ಟ್ಯಾಂಡ್? ದೇವರು ನಮಗೆ ಕೊಡುವ ನಿದ್ರೆ ನಾವು ನಿದ್ರಿಸಬೇಕಿರುವ ಸಮಯ. ಆದರೆ ಆ ನಿದ್ರೆ ಹೇಗಿರುತ್ತೆ, ಸಂತೋಷವಾಗಿರುತ್ತದೆ. ಹಲ್ಲೆಲೂಯಾ. ನಾನು ಎಚ್ಚರವಾಗಿದ್ದು ನಿನ್ನ ಮುಖವನ್ನು ಧರಿಸುವೆನು. ಬೆಳಗ್ಗೆ ಎದ್ದೇಳಬೇಕು. ಓಕೆ, ದೇವರು ನಮಗೆ ಕೊಡುವಂಥ ಆಶೀರ್ವಾದದಲ್ಲಿ ಒಂದು, ನಾವು ಮಲಗಬೇಕಿರುವ ಸಮಯದಲ್ಲಿ ನಾವು ಚೆನ್ನಾಗಿ ಮಲಗುವಂಥ ದೇವರು ಬಲ ಕೊಡ್ತಾನೆ. ಆದರೆ ಎದ್ದೇಳಬೇಕಿರುವ ಸಮಯದಲ್ಲಿ ದೇವರು ನಮ್ಮನ್ನು ಎಬ್ಬರಿಸ್ತಾನೆ. ಇದು ಒಂದು ಪ್ರಾಕ್ಟಿಕಲ್ ಲೈಫ್. ಇದೇನೋ ಪ್ರಾಕ್ಟಿಕಲ್ ಲೈಫ್. ದೇವರು ನಮ್ಮನ್ನು ಏನು ಮಾಡ್ತಾನೆ, ಎಬ್ಬರಿಸುತ್ತಾನೆ. ತಟ್ಟಿ ಎಬ್ಬರಿಸ್ತಾನೆ. ಅಂದರೆ ಇವರು ಆಡ್ತಾರೆಲ್ಲ, ಯಾರು ಫಾದರ್ ಬೆರ್ಕ್ಮನ್ಸ್ ಆಡುವಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮನ್ನು ತಟ್ಟಿ ಎಬ್ಬರಿಸ್ತಾನೆ. ಎಷ್ಟು ಜನಕ್ಕೆ ಅದು ಅನುಭವ ಇದೆ? ದೇವರು ನಮ್ಮನ್ನು ತಟ್ಟಿ ಎಬ್ಬರಿಸ್ತಾರೆ. ಒಬ್ಬ ಮನುಷ್ಯ ನಮ್ಮನ್ನು ತಟ್ಟಿ ಎಬ್ಬರಿಸುವಂತೆ ಎಬ್ಬರಿಸ್ತಾರೆ. ಆದರೆ 3 days ಓನ್ಲಿ. ಫಸ್ಟ್ ದಿನ ಎಬ್ಬರಿಸ್ತಾರೆ, ಸೆಕೆಂಡ್ ಡೇ ಎಬ್ಬರಿಸ್ತಾರೆ, ಥರ್ಡ್ ಡೇ ಎಕ್ಸ್ಕ್ಯೂಸ್ ಮಾಡ್ತಾರೆ, 4th day ನೋ ಶೈನ್. ದೇವರು ನಮ್ಮನ್ನು ಮುಟ್ಟುವುದೇ ಇಲ್ಲ. ಯಾಕೆ ಗೊತ್ತಾಯಿತು, ಇವ ಎಷ್ಟು ಸತಿ ಮಾಡಿದ್ರೆ ಇವನಿಗೇನು ಬರಲ್ಲ, ಆಮಾಂ, ಸ್ಪರ್ಶತೆ ಬರಲ್ಲ, ಬಿಟ್ಬಿಡ್ತಾರೆ. ಎದ್ದೇಳಬೇಕು. ಹಲ್ಲೆಲೂಯಾ. ಸರಿ, ಈ ವಾಕ್ಯ ಹೋದ್ರಿ. ಕೀರ್ತನೆ 16:8-9. ಕೀರ್ತನೆ 16:8-9. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಹಲ್ಲೆಲೂಯಾ. ದೇವರು ನಮಗೆ ಎಲ್ಲವನ್ನು ಒದಗಿಸುತ್ತಾನೆ. ಆತನ ಮೇಲೆ ನಾವು ಭರವಸೆ ಇಡಬೇಕು. ಇನ್ನೊಂದು ವಾಕ್ಯ ಹೋದರೆ ಚೆನ್ನಾಗಿರುತ್ತೆ. ಜ್ಞಾನೋಕ್ತಿಗಳು 3:24.
ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಕರೆಕ್ಟ್. ಅಲ್ಲೆಲ್ಲೂಯ್ಯ. ಅವ್ರೇನು ಹೇಳ್ತಾರೆ? ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವೆ. ಓಕೆ, ಅಂದರೆ ಒಂದು ಕಾರ್ಯ, ನಾವು ಮಲಗುವಾಗ ಹೆದರಿಕೆ ಇರುವುದಿಲ್ಲ. ಓಕೆ, ಕೆಲವರು ನೈಟು ಮಲಗುವಾಗ ಅವ್ರಿಗೆ ಸಮ್ಟೈಮ್ ಏನು ಬರುತ್ತೆ? ಹೆದರಿಕೆ ಬರುತ್ತೆ, ಭಯ ಬರುತ್ತೆ. ನೋಡಿದ್ದೀರಾ? ಬಂದಿದೆಯಾ? ಚೆನ್ನಾಗಿ ನಿದ್ರೆ ಮಾಡ್ತಾರೆ, ಟಕ್ಕನೆ ಏನು ಬರುತ್ತೆ ಅವರಿಗೆ? ಹೆದರಿಕೆ ಬರುತ್ತೆ. ಏನೋ ಅವರನ್ನು ನೈಟಲ್ಲಿ ಏನು ಮಾಡಿದೆ, ಬಂದು ಭಯಪಡಿಸಿದೆ. ನಾನು ತುಂಬ ನೋಡಿದ್ದೀನಿ, ತುಂಬ ಸೇವಕರ ಜೀವಿತದಲ್ಲಿ ನೋಡಿದ್ದೀನಿ. ಟಕ್ಕಂದು ಹಂಗೆ ಬರುತ್ತೆ. ಆದರೆ ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ. ನಾವು ಮಲಗುವಾಗ ದೇವರು ನೇಮಿಸಿದ ಸಮಯದಲ್ಲಿ ನಾವು ಎದ್ದೇಳುವಂತೆ, ನಮ್ಮ ನಿದ್ರೆ ಮಾಡುವಾಗ ದೇವರು ಸುಖವಾಗಿ ಭದ್ರವಾಗಿ ಕಾಪಾಡ್ತಾರೆ. ಹಲ್ಲೆಲೂಯಾ. ಓಕೆ, ಮೂರನೇದಾಗಿ ಸುಖವಾಗಿ ತಂಗಿರುವೆನು. ಓಕೆ, ದ ಥರ್ಡ್ ಥಿಂಗ್ಸ್. ಹೋದ್ರಿ ಓಸಿಯಾ 2ನೇ ಅಧ್ಯಾಯದಲ್ಲಿ 18ನೇ ವಚನ. ಓಸಿಯಾ. ಆ ಕಾಲದಲ್ಲಿ ನಾನು ನನ್ನ ಜನರಿಗಾಗಿ ಭೂಜಂತುಗಳಿಗೂ ಆಕಾಶ ಪಕ್ಷಿಗಳಿಗೂ ನೆಲದ ಕ್ರಿಮಿಕೀಟಗಳಿಗೂ ನಿಬಂಧನೆ ಮಾಡಿ ವಿಧಿಸಿ, ಬಿಲ್ಲು ಕತ್ತಿ ಕಾಳಗಗಳನ್ನು ದೇಶದಲ್ಲಿ ನಿಲ್ಲಿಸುವಂತೆ ಇಲ್ಲದಂತೆ ಧ್ವಂಸಪಡಿಸಿ ನನ್ನ ಜನರು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಬಂದು ಇಸ್ರೇಲ್ ಜನರಿಗೆ ಹೇಳುವಾಗ ದೇಶ ಪರವಾಗಿ ಹೇಳ್ತಾರೆ, ಆದರೆ ದೇವ ಜನಗೆ ಹೇಳುವಾಗ ಅವರಲ್ಲಿ ಹೇಳ್ತಾರೆ. ನೋಡ್ರಿ, ಇದು ನಮ್ಮ ಹೃದಯದಲ್ಲಿರುವ ಕಳವಳ, ದುಃಖ, ವೇದನೆ ಇದೆಲ್ಲ ದೇವರು ನೀಗಿಸುತ್ತಾರೆ. ಓಕೆ, ನೀಗಿಸಿ ನಮಗೆ ಸುಖವಾಗಿ ಇರುವಂತೆ ಒಂದು ಜೀವನ ಕೊಡ್ತಾರೆ. ಸುಖವಾದ ಜೀವನದಲ್ಲಿ ಆರೋಗ್ಯ ಇದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನೀವು ಹೋಗಿ ಡಾಕ್ಟ್ರ್ ಹತ್ರ ಕೇಳುವಾಗ ಅವ್ರು ಏನು ಹೇಳ್ತಾರೆ? ಎಲ್ಲ ವ್ಯಾಧಿಗೆ ಕಾರಣ ಏನು? ಚಿಂತೆ. ಎಲ್ಲ ವ್ಯಾಧಿಗೆ ಕಾರಣ ಚಿಂತೆ. ಶುಗರ್ ಇವು ಹೇಳ್ತಾರೆ, ಶುಗರ್ ಬರುವುದಕ್ಕೆ ಕಾರಣ ರೈಸ್ ತಿನ್ನುವುದರಿಂದ ಇಲ್ಲ, ಶುಗರ್ ಬರುವುದಕ್ಕೆ ಕಾರಣ ಸ್ವೀಟ್ ತಿನ್ನುವುದರಿಂದ ಇಲ್ಲ. ಕಾರಣ ಏನು? ಚಿಂತೆ. ಬಂದ ಮೇಲೆ ನೀವು ರೈಸ್ ತಿನ್ನಬಾರ್ದು ಹೇಳ್ತಾರೆ, ಶುಗರ್ ತಿನ್ನಬಾರ್ದು ಹೇಳ್ತಾರೆ. ಯಾಕೆಂದರೆ ಆ ತಿನ್ನುವಾಗ ಇದು ಬೆಳೆಯುತ್ತೆ. ಏನು ಬೆಳೆಯುತ್ತೆ? ಶುಗರ್. ಆದರೆ ಶುಗರ್ ಬರಲೇಬಾರ್ದು ಅಂದರೆ ಏನು ಮಾಡಬಾರ್ದು? ಚಿಂತೆ ಮಾಡಬಾರ್ದು. ಯಾರೆಲ್ಲ ಶುಗರ್ ಬರಬಾರ್ದು? ಚಿಂತೆ ಮಾಡಬೇಡ್ರಿ. ಕಾರಣ ನಮ್ಮ ಶರೀರ ನಮ್ಮ ಮನಸ್ಸನ್ನು ಆಧಾರವಾಗಿ ಕೊಂಡಿದೆ. ನಮ್ಮ ಮನಸ್ಸು ಹೇಗೆ ಇದೆ ಹಾಗೆ ನಮ್ಮ ಶರೀರ ಆ್ಯಕ್ಟಿವೇಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ರಿ. ಆರೋಗ್ಯ ಇರುವುದು ಎಲ್ಲಿ ಗೊತ್ತಾ? ನಮ್ಮ ಹೃದಯದಲ್ಲಿರುವ ಸಂತೋಷದಿಂದ. ಅಲ್ಲ, ಹೃದಯದ ಸಂತೋಷ ಶರೀರದ ಆರೋಗ್ಯ ಅಲ್ಲ. ಅದು ಮನಸ್ಸಿನ ಸಂತೋಷ, ಅದು ಒಳ್ಳೆ ಔಷಧ. ಔಷಧ ಅಂದರೆ ಏನು? ಔಷಧಿ. ಸರಿಯಾ? ಈ ಮೆಡಿಸನ್ ಬಂದು ನಮ್ಮ ಹೃದಯದಲ್ಲಿ ಇರುವ ಸಂತೋಷ, ಆನಂದ. ಹಲ್ಲೆಲೂಯಾ. ಇದು ದೇವರು ಕೊಡ್ತಾರೆ. ನಾವು ಸುಖವಾಗಿರಬೇಕು, ಆರೋಗ್ಯವಾಗಿರಬೇಕು, ಭದ್ರವಾಗಿರಬೇಕಂದ್ರೆ ದೇವರು ನಮಗೆ ಕೊಡಬೇಕಿರುವುದು ಸಂತೋಷ, ಸಮಾಧಾನ. ಹಲ್ಲೆಲೂಯಾ. ಈ ಸಂತೋಷ ಸಮಾಧಾನ ನಮ್ಮಲ್ಲಿ ತುಂಬಿರುವಾಗ ನಾವು ಹೇಗಿರ್ತೀವಿ? ಸುಖವಾಗಿರ್ತೀವಿ. ಅದೇ ಅವ್ರು ಹೇಳ್ತಾರೆ, ಇದೆಲ್ಲ ನೀಗಿಸಿ ನನ್ನ ಮಕ್ಕಳನ್ನು ಸಂತೋಷವಾಗಿರುವಂತೆ ಮಾಡುವೇನು. ಪರಿಸ್ಥಿತಿಗಳು ನೀಗಿಸ್ತಾರೆ. ನಾನು ಈಗ ಹೇಳ್ತೀನಿ ನೋಡ್ರಿ, ನೀವು ಅರ್ಥ ಮಾಡ್ಕೊಳ್ರಿ. ಸ್ಪಿರಿಚುವಲಿಸಮ್ ಬೇರೆ. ಓಕೆ, ಸ್ಪಿರಿಚುವಲಿಸಮ್ ಎಂಬುದು ಬೇರೆ. ಅದು ಏನಂದರೆ ಲೋಕದಲ್ಲಿ ಎಲ್ಲ ಕಂಡು ಬರುತ್ತೆ. ಓಕೆ, ಆದರೆ ನನ್ನನ್ನು ಅದು ಏನು ಮಾಡಲ್ಲ, ಮುಟ್ಟುವುದಿಲ್ಲ. ಇದ ನಮ್ಮ ಜೀವಿತ. ಅಂದರೆ ನಮ್ಮ ಒಳಗಡೆ ಏನಿರುತ್ತದೆ? ಸಮಾಧಾನ, ಸಂತೋಷ ಇರುವುದರಿಂದ ಹೊರಗೆ ಏನು ಕಂಡು ಬಂದರೂ ಅದು ನನ್ನನ್ನು ಏನು ಮಾಡುವುದಿಲ್ಲ, ಮುಟ್ಟುವುದಿಲ್ಲ. ಕ್ರಿಸ್ತನ ಜೀವಿತ. ಆದರೆ ಹಳೇ ಕಾಲದಲ್ಲಿ ಅವರು ಲೋಕದೊಂದಿಗೆ ಇದ್ದರು, ಅದರಲ್ಲಿ ಅವರು ಏನು ಬಯಸಿದ್ರು ಅಂದರೆ ಸಮಾಧಾನ ಬಯಸಿದರು. ಹೀಗೆ ನಮ್ಮಲ್ಲಿ ಇರುವ ಸಂತೋಷ ಏನಂದರೆ ಕ್ರಿಸ್ತನು ನಮ್ಮಲ್ಲಿ ವಾಸವಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ನಾನು ಧೈರ್ಯವಾಗಿ ಹೇಳ್ಬೋದು, ನಾನು ಸಂತೋಷವಾಗಿದ್ದೀನಿ, ನಾನು ಸಮಾಧಾನವಾಗಿದ್ದೀನಿ. ಕಾರಣ ಏನಂದರೆ ಲೋಕದಲ್ಲಿ ಎಲ್ಲ ಸಂಭವಿಸುತ್ತದೆ, ಆದರೆ ನನ್ನನ್ನು ಮುಟ್ಟುವುದಕ್ಕೆ ಯಾವುದಕ್ಕೂ ಸಾಧ್ಯನೇ ಇಲ್ಲ. ಇದನ್ನು ನೀವು ಅರ್ಥ ಮಾಡೋದು. ದಟ್ ಇಸ್ ದ ಸ್ಪಿರಿಚುವಲಿಸಮ್.
ನಾವು ಕೆಟ್ಟು ಹೋಗುವಾಗ, ನಮ್ಮಲ್ಲಿ ದುಃಖ ಬರುವಾಗ ಮಾತ್ರ ನಾವು ಅನಿಸ್ಕೋಬೇಕೋ ನಮ್ಮ ನಂಬಿಕೆಯಿಂದ ನಾವು ಕೆಳಗಡೆ ಬಿದ್ದಿದ್ದೇವೆ. ಅರ್ಥ ಆಯ್ತಾ? ನಮ್ಮಲ್ಲಿ ಸಂತೋಷ ಇರುತ್ತೆ, ನನ್ನಲ್ಲಿ ಸಮಾಧಾನ ಇರುತ್ತೆ, ಅದು ನಮ್ಮಲ್ಲಿ ತೋರಿ ಬರುತ್ತದೆ. ಆವಾಗ ನಾವು ಹೇಳಬೇಕು, ನಾನು ಸುಖವಾಗಿ ಇರುತ್ತೇನೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಎಷ್ಟು ಜನಕ್ಕೆ ಅರ್ಥ ಆಯಿತು? ಯು ಅಂಡರ್ಸ್ಟ್ಯಾಂಡ್? ಓಕೆ. ಈ ಸಂತೋಷ ನಿರ್ಭಯವಾಗಿ ನಿಮ್ಮನ್ನು ನೆಲೆಸುತ್ತದೆ. ಈ ಸಂತೋಷ ನಿಮ್ಮ ನಿದ್ರೆಯನ್ನು ಚೆನ್ನಾಗಿ ಮಾಡುವಂತೆ ನಡೆಸುತ್ತದೆ. ಈ ಸಂತೋಷ ನಮ್ಮನ್ನು ಸುಖವಾಗಿ ಇಟ್ಟುಕೊಳ್ಳುತ್ತದೆ. ಅಲ್ಲೆಲ್ಲೂಯ. ಈಗ ನಮಗೆ ಬೇಕಾಗಿರೋದು ಸಂತೋಷ. ಓಕೆ. ಸಂತೋಷಕ್ಕೆ ಕಾರಣ ರಕ್ಷಣೆ. ಓಕೆ. ರಕ್ಷಣೆಗೆ ಕಾರಣ ಯಾರೇ? ದೇವರು. ಆ ರಕ್ಷಣೆ ಎಂಬ ವಾಕ್ಯಕ್ಕೆ ಅರ್ಥ ಏನು? ಕ್ರಿಸ್ತು ನಮ್ಮಲ್ಲಿ ವಾಸವಾಗಿದ್ದಾನೆ. ಅದ ರಹಸ್ಯ. ಆದರೆ ಕ್ರಿಸ್ತು ನಮ್ಮಲ್ಲಿ ಬಂದರೆ ಸಾಕು, ನಮ್ಮ ಎಲ್ಲ ಕಾರ್ಯದಿಂದ ಬಿಡುಗಡೆ ಸಿಕ್ಕುತ್ತದೆ. ಅದ ರಕ್ಷಣೆ. ಈ ಸಂತೋಷ, ಆತನು ಬರುವಾಗ ರಕ್ಷಣೆಯೇ, ಆತನು ಬಂದು ರಕ್ಷಣೆ ಸಿಕ್ಕಿದ್ರಿಂದ, ಬಿಡುಗಡೆ ಸಿಕ್ಕಿದ್ರಿಂದ ಸಂತೋಷ. ಈ ಸಂತೋಷದಿಂದ ನಿರ್ಭಯ, ಆಮೇಲೆ ಒಳ್ಳೆ ನಿದ್ರೆ, ಆಮೇಲೆ ಏನು ಸಿಗುತ್ತೆ? ಸುಖ. ಓಕೆ. ಅಲ್ಲೆಲ್ಲೂಯ. ಸುಖವಾಗಿ ಬದುಕಿ. ಇನ್ನೊಂದು ವಾಕ್ಯವನ್ನು ಓದಿರಿ. ಎಸೆಕಿಯೇಲ್ 34:25. ಎಸೆಕಿಯೇಲ್. ನಾನು ಅವರೊಂದಿಗೆ ಸಮಾಧಾನ ಒಡಂಬಡಿಕೆ ಮಾಡಿಕೊಳ್ಳುವೆನು. ದುಷ್ಟ ಮೃಗಗಳು ದೇಶದಲ್ಲಿ ಇನ್ನಿರದಂತೆ ಮಾಡುವೆನು. ದುಷ್ಟ ಮೃಗಗಳು ದೇಶದಲ್ಲಿ ಇರದಂತೆ ಮಾಡುವೆನು. ನನ್ನ ಜನರು ಕಾಡಿನಲ್ಲಿ ನಿರ್ಭಯವಾಗಿ ವಾಸಿಸುವರು, ಅರಣ್ಯದಲ್ಲಿ ಹಾಯಾಗಿ ನಿದ್ರಿಸುವರು. ಅಲ್ಲೆಲ್ಲೂಯ. ಅರಣ್ಯದಲ್ಲಿ ನಿರ್ಭಯವಿಲ್ಲದೆ ಇರುವರು. ಓಕೆ. ಅಂದರೆ ಸುಖವಾಗಿ ಇರುವರು. ಅರಣ್ಯ ಅಂದರೆ ಏನು? ಓಕೆ. ಇಲ್ಲ, ವಾಕ್ಯ ಪ್ರಕಾರ ಕಾಡು. ಇವಾಗ ಅರಣ್ಯ ಅಂದರೆ ಏನು? ಮರುಭೂಮಿ ಅಂದರೆ ಲೋಕ. ಓಕೆ. ಅಂದರೆ ಈ ಲೋಕದಲ್ಲಿ ಜೀವಿಸುವ ನಾವು ಸುಖವಾಗಿ ಇರುವಂತೆ ದೇವರ ಕೃಪೆ ಮಾಡುವನು. ಅದಕ್ಕೆ ಏನು ಮಾಡ್ತಾನೆ? ಸಮಾಧಾನ ಒಡಂಬಡಿಕೆ ಮಾಡಿ ದುಷ್ಟ ಮೃಗಗಳು ದೇಶದಲ್ಲಿ ಇರದಂತೆ. ಅಲ್ಲೆಲ್ಲೂಯ. ಅಂದರೆ ನಮ್ಮ ವಿರೋಧವಾಗಿರುವ ದುಷ್ಟ ಮೃಗಗಳು. ಓಕೆ. ಇದೆಲ್ಲವನ್ನು ಇಲ್ಲದಂತೆ ದೇವರು ಮಾಡುವನು ಹೇಳ್ತಾರೆ. ದುಷ್ಟ ಮೃಗಗಳೆಂದರೆ ಸಿಚುವೇಶನ್ ಇಲ್ಲ. ಅರ್ಥ ಮಾಡಿಕೊಳ್ರಿ. ಸಿಚುವೇಶನ್ ಬಂದೇ ಬರುತ್ತದೆ. ಒಂದು ವಾಕ್ಯ ಇದೆ ಮತ್ತಾಯದಲ್ಲಿ, ಇಡರಲ್. ಕನ್ನಡದಲ್ಲಿ ಏನು ಇಡರಲ್ಗೆ? ಇಂಗ್ಲೀಷಲ್ಲಿ ಒಂದು ಅಫನ್ಸಾ? ಅಲ್ಲ, ಇಡರಲ್ ತೊಡಗು ಇಲ್ಲ. ಓಕೆ. ದೇಶದಲ್ಲಿ ತೊಡಗು ನಿಲ್ಬೇಕಾ? ತೊಡಗು ಅಂದರೆ ಇನ್ನೊಬ್ಬರಿಗೆ ನಾವು ಎಡರಲಾಗಿರುವುದು. ಕರೆಕ್ಟಾ? ಅದು ಲೋಕದಲ್ಲಿ ಬರುವುದು ಅವಶ್ಯ. ಲೋಕದಲ್ಲಿ ಅದು ಬರುವುದು, ಅದು ನಾವು ತಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಲೋಕದಲ್ಲಿ ಇದು ಬರಬಾರ್ದು, ಸಿಚುವೇಶನ್ ನಮಗೆ ವಿರುದ್ಧವಾಗಿ ಇರಬಾರ್ದು ಎಂದು ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಲೋಕ ಹಾಗೇ ಇರುತ್ತದೆ. ಲೋಕದಲ್ಲಿ ನಮಗೆ ತೊಡಗು ಬರಲೇಬೇಕು, ಬಂದೇ ಬರುತ್ತದೆ. ಇನ್ನೊಂದು ಹೇಳ್ತಾರೆ, ಅದು ಬರಬೇಕಂಗಿರುವುದು ಅವಶ್ಯ. ಇಟ್ ಈಸ್ ಮಸ್ಟ್. ಅರ್ಥ ಮಾಡ್ಕೊಳ್ರಿ. ಬಂದೇ ಬರುತ್ತದೆ. ಆದರೆ ಅದು ಯಾರು ಮಾಡುತ್ತಾರೆ ಅವ್ರಿಗೆ ಅಯ್ಯೋ. ಕರೆಕ್ಟಾ? ಆದರೆ ಏನರ್ಥ? ಇದೆಲ್ಲ ಬರುತ್ತದೆ, ಆದರೆ ಇದರ ಮಧ್ಯದಲ್ಲಿ ನಾನು ಹೇಗಿರ್ತೀನಿ? ಸುಖವಾಗಿರ್ತೀನಿ. ಅಲ್ಲೆಲ್ಲೂಯ. ಯಾಕೆಂದರೆ ನಾನು ದೇವರ ಮೇಲೆ ಇಡುವ ಭರವಸೆ ಇದು ಎಲ್ಲ ದುಷ್ಟಕ್ರಿಯೆಗಳಿಂದ ನಮ್ಮನ್ನು ದೂರ ಮಾಡಿ ಕಾಪಾಡುತ್ತದೆ. ಅಲ್ಲೆಲ್ಲೂಯ. ಬರಬಾರದೆಂದೆಲ್ಲ ಬರುತ್ತದೆ, ಆದರೆ ನಮಗೆ ಜಯ ಸಿಕ್ಕುತ್ತದೆ. ಬಿಡುಗಡೆ ಕೊಡುತ್ತಾರೆ. ಅಲ್ಲೆಲ್ಲೂಯ. ಬಿಡುಗಡೆ ನಮಗೆ ಸಿಕ್ಕುತ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾ ಸಮಾಧಾನ ಒಡಂಬಡಿಕೆ ಮಾಡಿ ಎಲ್ಲ ದುಷ್ಟ ಮೃಗಗಳನ್ನು ಪೂರ್ಣವಾಗಿ ನೀಗಿಸುವನು, ಅವರು ಸುಖವಾಗಿ ತಂಗಿರ್ತಾರೆ. ಅಲ್ಲೆಲ್ಲೂಯ. ಅಲ್ಲೆಲ್ಲೂಯ. ಇದು ಆತ್ಮಪರವಾಗಿ ಹೇಳುವಾಗ ಇದು ನಮ್ಮ ಹೃದಯದಲ್ಲಿ ದೇವರು ಕೊಟ್ಟಿದ್ದ ಕಾರ್ಯ. ಅದು ನೀವು ಅನುಭವಿಸುವಾಗ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಲೋಕದಲ್ಲಿ ಎಷ್ಟು ಕಾರ್ಯ ಇದ್ದರೂ ನಮ್ಮ ಹೃದಯದಲ್ಲಿ ಇಲ್ಲದಿದ್ದರೆ ಅದರಲ್ಲಿ ಪ್ರಯೋಜನ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಹೊರಗೆ ಕಂಡು ಸಂತೋಷಪಟ್ಟರು, ಆದರೆ ನಿಜವಾದ ಜೀವಿತ ಎಲ್ಲಿದೆ? ಯಾರಲ್ಲಿ ಇದೆ?
ನಮ್ಮಲ್ಲಿ ಮಾತ್ರ ಇದೆ. ಯಾಕೆ? ದೇವರು ಅದು ನಮ್ಮ ಹೃದಯದಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕೆ? ಆತನು ನಮ್ಮಲ್ಲಿ ವಾಸವಾಗಿದ್ದಾರೆ. ಫಸ್ಟ್ ಎಲ್ಲ ಪರಲೋಕ ರಾಜ್ಯ ಹೊರಗೆ ಇತ್ತು. ಓಕೆ, ಈಗ ಪರಲೋಕ ರಾಜ್ಯ ಎಲ್ಲಿದೆ? ನಮ್ಮ ಹೃದಯದಲ್ಲಿದೆ. ದೇವರು ಎಲ್ಲಿ ವಾಸ ಮಾಡುತ್ತಾನೆ? ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಾನೆ. ಈಗ ಜಯ ಎಲ್ಲಿದೆ? ನಮ್ಮಲ್ಲಿ ಇದೆ. ನಾವು ಹೇಗೆ ಜೀವಿಸ್ತೇವೆ? ದೇವರ ಆಲಯವಾಗಿ ಜೀವಿಸ್ತೇವೆ. ಅದರ ರಹಸ್ಯ. ಈ ಸ್ಪಿರಿಚುವಲಿಸ್ ಎಂಬುದು ನಮ್ಮ ಇಂಡಿಪೆಂಡೆಂಟಾಗಿ ಬರಬೇಕು. ಅರ್ಥ ಆಯ್ತಾ? ನಮ್ಮ ಜೀವಿತದಲ್ಲಿ ಕಂಡುಬರುವ ಸಂತೋಷ, ಆನಂದ, ದೇವರೊಂದಿಗೆ ಇರುವ ಮಹಿಮೆಯಾದ ಜೀವಿತ ಜಯದ ನಮ್ಮ ನಡೆಸುತ್ತದೆ. ಹಲ್ಲೆಲೂಯಾ. ಅದ ಸುಖವಾಗಿ ಇರುವಂಥ ಜೀವಿತದ ರಹಸ್ಯ. ಸರಿಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಒಂದು ವಾಕ್ಯ ಮಾತ್ರ ಓದಿ ನಾವು ಮುಗಿಸೋಣ. ಓದ್ರಿ. ರೋಮರ್ ಬರೆದ ಪತ್ರಕ್ಕೆ 8ನೇ ಅಧ್ಯಾಯದಲ್ಲಿ 35ರಿಂದ 39ವರೆಗೆ ನಾನು ಹೇಳಿದ ಕಾರ್ಯ ಜ್ಞಾಪಕ ಇಟ್ಕೊಂಡ್ರೆ ಇದು ನೀವು ಅರ್ಥ ಆಗುತ್ತೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲದಿರುವುದೋ ಗಂಡಾಂತರವೋ ಖಡ್ಗವೋ ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ನೋಡಿ, ಅರ್ಥ ಆಯ್ತಾ? ಕಷ್ಟವೋ ದುಃಖವೋ ವೇದನೆಯೋ ಆಹಾರ ಇಲ್ಲದಿರುವುದೋ, ಆಮೇಲೆ ನಿನ್ನ ನಿಮಿತ್ತ ದಿನ ನಾವು ಕೊಲೆಗೆ ಗುರಿಯಾಗಿದ್ದರು. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಸರಿಯಾ? ಅಂದ್ರೆ ಇದು ಎಲ್ಲಿ ಪೂರ್ಣ ಜಯ ಎಲ್ಲಿದೆ? ನಮ್ಮಲ್ಲಿರುವ ಸಂತೋಷ. ಅರ್ಥ ಆಯ್ತಾ? ಹೊರಗೆ ನಮಗದೆಲ್ಲ ಸಿಕ್ಕಲ್ಲ. ஆனால் ಹೊರಗೇನಿದೆ? ಕಷ್ಟ ಇದೆ, ದುಃಖ ಇದೆ, ವೇದನೆ ಇದೆ, ಆಹಾರ ಇಲ್ಲದಿದೆ, ಎಲ್ಲ ವಿರೋಧವಾಗಿ ನಿಲ್ಲುತ್ತಾರೆ, ಕೊಲೆ ಮಾಡುವವರು ಇದ್ದಾರೆ. ನಾವು ಕೊಲೆಗೆ ಗುರಿ ಇಡಲ್ಪಟ್ಟಿದ್ದ ಕುರಿಗಳಂತೆ ಇರ್ತೀವಿ. ಎವ್ರಿಥಿಂಗ್ಸ್ ಇಸ್ ದೇರ್. ಆದರೆ ನನಗೆ ಗೊತ್ತು, ನನ್ನಲ್ಲಿ ದೇವ ಸಮಾಧಾನ ಇದೆ. ಎಷ್ಟು ಜನ ನಂಬುತ್ತಿರೋರು? ಅಲ್ಲೆಲ್ಲ ಎಲ್ಲರೂ ನನ್ನಲ್ಲಿ ದೇವರಿದ್ದಾರೆ, ನನ್ನಲ್ಲಿ ದೇವರು ವಾಸ ಮಾಡುತ್ತಾರೆ, ನನ್ನಲ್ಲಿ ಜಯ ಇದೆ. ಯಾಕೆ? ಇದು ಯಾವುದು ನನ್ನನ್ನು ಏನು ಮಾಡುವುದಿಲ್ಲ, ಬಾಧಿಸೋದೇ ಇಲ್ಲ. ಇದಂಗೆ ಕ್ರಿಸ್ತನ ಜೀವಿತ. ನನ್ನನ್ನು ಮುಟ್ಟದಂತೆ ಇರುವುದೇ ನಮ್ಮ ಜೀವಿತದ ಜಯ. ಇದು ಮುಟ್ಟುವಾಗ ಅರ್ಥ ಮಾಡಿಕೊಳ್ಳ್ರಿ, ನಮ್ಮ ನಂಬಿಕೆ ಕೆಳಗೆ ಇಳಿಯುತ್ತದೆ. ಪೌಲನ ಜೀವಿತದ ಜಯದ ರಹಸ್ಯ ಏನಂದರೆ, ಇದು ಎಲ್ಲದೊಳಗೆ ಅವರು ಇದ್ದರು, ಇದೆಲ್ಲವರು ಅವರು ಅನುಭವಿಸಿದರು. ಆದರೆ ಅವರಿಗೆ ಅವರು ಅನುಭವಿಸಿದ ಕಾರ್ಯ ತನ್ನ ಜೀವಿತದಲ್ಲಿ ಏನಂದರೆ, ಜಯವುಳ್ಳ ಮಗನಾಗಿ ಜೀವಿಸಿದ್ದ. ಅದೇ ಗೊತ್ತರ? ಸಂತೋಷ, ಸಮಾಧಾನ ಆತನನ್ನು ಬಿಟ್ಟು ಹೋಗಿಲ್ಲ. ಅದಕ್ಕೆ ಅವನು ಮಲಗಿಸುವಾಗ ಅವನ ನಿದ್ರೆ ಹೇಗಿತ್ತು? ಸುರಸಿಕ್ತವಾಗಿತ್ತು. ಯಾವಾಗಲೇ ಸಂತೋಷವಾಗಿದ್ದ. ಅವನಿಗೆ ಶರೀರದಲ್ಲಿ ಕಾಯಿಲೆ ಇತ್ತು, ಆದರೆ ಹೃದಯದಲ್ಲಿ ಏನಿತ್ತು? ಸಂತೋಷ ಇತ್ತು. ವಾಟ್ ಅಮೇಝಿಂಗ್ ಜೀವಿತ. ಯಾಕೆ ಗೊತ್ತರ? ದೇವ ನಮಗೆ ಕೊಟ್ಟಿರುವ ಹೇಳಲಾರದಷ್ಟ ಸಂತೋಷದ ಜಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅವನು ಹೇಳ್ತಾರೆ, ಇದು ಎಲ್ಲ ಇದ್ದರೂ ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾರು? ಇವ ಎಲ್ಲದರಲ್ಲಿಯೂ ನಾನು ಜಯವುಳ್ಳ ಮಗನಾಗಿ ಜೀವಿಸುತ್ತೇನೆ. ಸರಿಯಾ? ಹಲ್ಲೆಲೂಯಾ. ಎಲ್ಲ ಎದ್ದು ನಿಂತು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಈ ಸಮಾಧಾನವೇ ನಮ್ಮ ಜೀವಿತದ ಜಯ. ಹಲ್ಲೆಲೂಯಾ. ಈ ಸಮಾಧಾನವೇ ನಿರ್ಭಯ, ಈ ಸಮಾಧಾನವೇ ಒಳ್ಳೆ ನಿದ್ರೆ, ಈ ಸಮಾಧಾನವೇ ಸುಖ, ಈ ಸಮಾಧಾನವೇ ಜಯ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಒಂದು ಜಯವುಳ್ಳ ಜೀವಿತ ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಎಲ್ಲರೂ ಎದ್ದು ನಿಂತು, ದೇವರೇ, ನೀನು ನನ್ನಲ್ಲಿ ಇರುವುದೇ ಈ ಜಯ ಎಸೆಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲ ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ದೇವ ಜನರೇ, ನಿಮಗೆ ತಲೆ ಮೇಲೆ ದೇವರು ಕಿರೀಟ ಇಟ್ಟಿದ್ದಾರೆ. ಅದು ನಿಮಗೆ ಕೊಟ್ಟಿದ್ದ ರಕ್ಷಣೆಯ ಕಿರೀಟ. ಆ ಕಿರೀಟಕ್ಕೆ ಹೆಸರು ಶಾಶ್ವತವಾದ ಸಂತೋಷ. ನೀವು ನೋಡ್ರಿ, ಎಷ್ಟು ಜನರ ತಲೆಯಲ್ಲಿ ಶಾಶ್ವತವಾದ ಸಂತೋಷ ಇದೆ. ಅದು ಅವ್ರು ಹೇಳ್ತಾರೆ, ಈ ಶಾಶ್ವತವಾದ ಸಂತೋಷ ನನ್ನನ್ನು ಬಿಟ್ಟು ಅಗಲುವುದೇ ಇಲ್ಲ. ಅದೇನು ಕಷ್ಟವೋ ದುಃಖವೋ ಉಪದ್ರವೋ ವ್ಯಾಧಿಯೋ ಬಲಹೀನವೋ ಅನ್ನವಿಲ್ಲದಿರುವುದೋ ನಿರ್ವಾಣವೋ, ಇದು ನಮ್ಮನ್ನು
ದೇವರ ಪ್ರೀತಿಯನ್ನು ಬಿಟ್ಟು ಅಗಲಿಸುವುದಿಲ್ಲ. ದೇವರ ಪ್ರೀತಿ ನಮಗಿರುವ ಹಣ ಇಲ್ಲ, ದೇವರ ಪ್ರೀತಿ ನಮಗಿರುವ ಡ್ರೆಸ್ ಇಲ್ಲ, ದೇವರ ಪ್ರೀತಿ ನಮಗಿರುವ ಸಂಪತ್ತಿಲ್ಲ, ದೇವರ ಪ್ರೀತಿ ಈ ಲೋಕದಲ್ಲಿ ಕಂಡುಬರುವ ಶ್ರೇಷ್ಠ ಜೀವಿತ ಇಲ್ಲ. ದೇವರ ಪ್ರೀತಿ ನಮ್ಮಲ್ಲಿ ಕಂಡುಬರುವ ಸಂತೋಷ, ನಮ್ಮಲ್ಲಿ ಕಂಡುಬರುವ ಸಮಾಧಾನ, ನಮ್ಮಲ್ಲಿ ಕಂಡುಬರುವ ದೇವರ ಬೆಲ, ನಮ್ಮಲ್ಲಿ ಕಂಡುಬರುವ ದೇವರು ನಮ್ಮಲ್ಲಿ ವಾಸವಾಗಿರುವ ಕಾರ್ಯ. ಎಲ್ಲ ದೇವರಿಗೆ ಸ್ತೋತ್ರ ಮಾಡೋಣ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಆಮೇಲೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಎಲ್ಲರ ಕರಗಳ ಬಿಡಿಸಿ ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಎಲ್ಲರೂ ಶಬ್ದವಾಗಿ ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಆಮೆನ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತ ಎಲ್ಲ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೀಡುವ ಯೇಸುರಾಜನಿಗೆ ಜೀವಿತ ಎಲ್ಲ ಸ್ತೋತ್ರ. ಅದ್ಭುತ ಕರ್ತನೇ, ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ದೇವರ ಬಳಿ ಎಲ್ಲರೂ ಕೇಳ್ರಿ. ಏಸಪ್ಪ ದೇವರೇ, ನನ್ನ ಸಂತೋಷವೇ ನನ್ನ ನಿರ್ಭಯ, ನನ್ನ ಸಂತೋಷವೇ ನನ್ನ ಒಳ್ಳೆ ನಿದ್ರೆ, ನನ್ನ ಸಂತೋಷವೇ ನನ್ನ ಸುಖ. ದೇವರೇ, ಎಷ್ಟೋ ಸದಿ ಭಯದಿಂದ, ನಿದ್ರೆ ಬರದಿಂದ, ದೇವರೇ, ಶರೀರದಲ್ಲಿ ಇಲ್ಲದ್ರೆ ಒಂದು ಸುಖವಾದ ಜೀವಿತ ಇಲ್ಲದಿದೆ ನಾನು ಜೀವಿಸೋದುಂಟು ಏಸಯ್ಯ. ಕಾರಣ ನನ್ನಲ್ಲಿ ಅಸತ್ಯವಾದ ಸಂತೋಷ ಕಳೆದೋಗಿದೆ ಏಸಯ್ಯ. ನನ್ನ ಸಂತೋಷವೇ ನನ್ನ ಜಯ ಎಂದು ಇವತ್ತು ಕೇಳಿದ್ದೇವೆ ಏಸಯ್ಯ. ಹೌದಪ್ಪ, ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಆತನು ನನ್ನ ಗ್ರಹಿಕೆಗೆ ಮೀರುವಂಥ ದೇವ ಸಮಾಧಾನ ನನಗೆ ಕೊಡುವನು ಎಂದು ವಾಕ್ಯ ಹೇಳುತ್ತದೆ. ಈ ಸಮಾಧಾನ ನನ್ನನ್ನು
ಭಯವಿಲ್ಲದೆ ನಮ್ಮ ನಿದ್ರೆಯಲ್ಲಿ ಸುಖವಾಗಿರುವಂತೆ, ಶರೀರದಲ್ಲಿ ಆರೋಗ್ಯ ಇರುವಂತೆ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ ಏಸಯ್ಯ. ಹೌದಪ್ಪ, ಈ ಸಮಾಧಾನ ನನ್ನ ರಕ್ಷಣೆ ಮೂಲಕವಾಗಿ ನನಗೆ ಸಿಕ್ಕಿತ್ತೆ. ಈ ರಕ್ಷಣೆಯ ನಾನು ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ, ನಿರೀಕ್ಷೆ ಇಟ್ಟಿದ್ದರಿಂದ ಆತನು ನಮ್ಮಲ್ಲಿ ಬಂದು ವಾಸವಾಗಿ ಈ ಸಮಾಧಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ವಾಕ್ಯ ಹೇಳುತ್ತದೆ, ನಾನು ಕೊಡುವ ಸಮಾಧಾನ ಲೋಕ ಅನುಸಾರವಾಗಿ ಕೊಡುವಂಥದ್ದಲ್ಲ. ನಾನು ಕೊಡುವ ಸಮಾಧಾನ ನಿನ್ನಲ್ಲಿ ನೆಲೆಯಾಗಿ ಇರುವ ಸಮಾಧಾನ. ಎಲ್ಲರ ದೇವರ ಸಮಾಧಾನಕ್ಕಾಗಿ ಕೇಳ್ರಿ. ದಾವೀದ ಹೇಳುವಾಗ ಆತನು ಹೇಳುತ್ತಾನೆ, ಯೇಸಪ್ಪ ದೇವರೇ, ಈ ಲೋಕದಲ್ಲಿ ಎಷ್ಟೋ ಧನವಂತರು ಇರಬಹುದು, ಅವರಿಗೆ ಎಲ್ಲ ಇದೆ ಎಂದು ಅವರು ಸಂತೋಷವಾಗಿರ್ತಾರೆ. ಆದರೆ ಅವರೆಲ್ಲರಿಗಿಂತ ಅಧಿಕ ಸಂತೋಷವನ್ನು ನನಗೆ ನೀನು ಕೊಟ್ಟಿದ್ದೀರಯ್ಯ. ದೇವಜನರು, ಎಷ್ಟು ಜನರು ಧೈರ್ಯವಾಗಿ ಹೇಳಬಹುದು, ಅಧಿಕ ಸಂತೋಷ ನನ್ನಲ್ಲಿ ಇದೆ, ಅಧಿಕ ಸಂತೋಷ ನನ್ನಲ್ಲಿ ಇದೆ. ಅದಕ್ಕೆ ಪೌಲ್ ಹೇಳುತ್ತಾನೆ, ಉಪದ್ರವೋ, ಕಷ್ಟವೋ, ದುಃಖವೋ, ವ್ಯಾಧಿಯೋ, ಆಹಾರವಿಲ್ಲದಿರುವುದೋ, ನಿರ್ವಾಣವೋ ನಮ್ಮ ವಿರುದ್ಧವಾಗಿ ಎಷ್ಟೋ ಜನರಿದ್ದರು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವನು ಯಾರು? ಹಲ್ಲೆಲೂಯ! ಎಷ್ಟು ಸಂತೋಷ, ಮಹಿಮೆಯಾದ ಸಂತೋಷ. ಏನು ನಮ್ಮನ್ನು ದೇವರನ್ನು ಬಿಟ್ಟು ಅಗಳಿಸದೇ ಇರುವ ಸಂತೋಷ. ಅಲ್ಲ, ಪೌಲು ಕೊನೆಯದಾಗಿ ಹೇಳುವಾಗ, ನನ್ನನ್ನು ಜಯವುಳ್ಳವನಾಗಿ ನಡೆಸುತ್ತಾನೆ. ಎಲ್ಲ ಕಾರ್ಯದಿಂದಲೂ ನಾನು ಜಯ ಹೊಂದುವನಾಗಿರುತ್ತೇನೆ. ನನಗೆ ದುಃಖ ಇಲ್ಲ, ವೇದನೆ ಇಲ್ಲ, ಕಷ್ಟ ಇಲ್ಲ. ಕಾರಣ ನನ್ನಲ್ಲಿರುವ ದೇವ ಸಮಾಧಾನ. ಪರಿಶುದ್ಧನಾದ ತಂದೆಯೇ, ನಿನ್ನ ಮುತ್ತು ಮಗನಾದ ಯೇಸು ಕ್ರಿಸ್ತನೇ ಕಲ್ವಾರಿ ಸಿಲುವೆ ನಿಮಿತ್ತವಾಗಿ ಈ ಸಮಾಧಾನ ನಮಗೆ ಸಂಪಾದಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಒಂದು ದಿನವೂ ನಿನ್ನ ಮಕ್ಕಳಾದ ನಾವುಗಳದನ್ನು ಅನುಭವಿಸಿ ನಾವು ಹೇಳಬೇಕು, ಇದು ಎಲ್ಲ ಕಾರ್ಯದಿಂದ ನಾನು ಜಯವುಳ್ಳವನಾಗಿ ಮುಂದೆ ಸಾಗುತ್ತೇನೆ. ಈಗಲೂ ನನ್ನಲ್ಲಿ ಮಹಾ ದೊಡ್ಡ ಸಮಾಧಾನ ಇದೆ ಎಂದು ನಿನ್ನ ಮಕ್ಕಳು ಅರಸಾಡುವುದೇ ಮಾಡಿ ನಡೆಸು. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆಯೇ.